ಬಂಡಾಯಗಳೆಲ್ಲವೂ ಕೂಡ ಕ್ರಾಂತಿಗಳಲ್ಲ, ಎಲ್ಲ ಕ್ರಾಂತಿಗಳು ಬಂಡಾಯಗಳೇ. ಬಂಡಾಯಗಳಿಂದ ಪ್ರಾರಂಭ ಆಗುತ್ತೆ, ಹಳೆ ವ್ಯವಸ್ಥೆ ನಾಶವಾಗಿ ಹೊಸದಾದಂಥ, ಅದಕ್ಕಿಂತ ಸಂಪೂರ್ಣ ಭಿನ್ನವಾದಂಥ ಪರ್ಯಾಯವಾದಂಥ ಒಂದು ಹೊಸ ವ್ಯವಸ್ಥೆ ಹುಟ್ಟಿದಾಗ ಅದನ್ನು ನಾವು ಕ್ರಾಂತಿ ಅಂತ ಕರಿತೀವಿ. ನಾವು ನೇಪಾಳದ ಸಾಮಾನ್ಯ ಜನ ಹಗಲು ರಾತ್ರಿ ದುಡಿತೀವಿ, ಆದರೂ ನಾವು ಹೊಟ್ಟೆ ಬಟ್ಟೆಗೆ ಹೊಂದಿಸ್ಕೊಳ್ಳೋದೇ ಕಷ್ಟ. ಆದರೆ ಇಷ್ಟು ಐಷಾರಾಮಿ ಬದುಕು ಇವ್ರಿಗೆ ಹೆಂಗೆ ಸಾಧ್ಯ ಆಯಿತು? ಎಲ್ಲಿಂದ ಬರ್ತಿದೆ ದುಡ್ಡು? ಯಾರನ್ನು ಸುಲಿದು ಈ ದುಡ್ಡನ್ನು ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಬಹಳ ಮುಖ್ಯವಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿತ್ತು. ಇವೆಲ್ಲವೂ ಕೂಡ ಒಂದು ಇರುಸುಮುರುಸನ್ನು ಕೂಡ ಉಂಟು ಮಾಡಿತ್ತು. ಇವರು ಈ ಅವಕಾಶವಾದಿ ರಾಜಕಾರಣದಲ್ಲಿ ತೊಡಗಿದ್ದರಿಂದ ಆರ್ಥಿಕತೆಯಲ್ಲಿ ಯಾವುದೇ ಬಗೆಯ ಉದ್ಯೋಗ ಇಲ್ಲ, ಅದರ ಜೊತೆಗೆ ಭ್ರಷ್ಟಾಚಾರ, ಅದರ ಜೊತೆಗೆ ಹಣದುಬ್ಬರ, ಬೆಲೆ ಏರಿಕೆ, ಇವೆಲ್ಲವೂ ಒಟ್ಟುಗೂಡಿ ಸಣ್ಣ ಕಿಡಿ ಕಾಳ್ಗಿಚ್ಚಾಗುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿತ್ತು. IMF ಷರತ್ತುಗಳನ್ನು ಕೂಡ ನಿರಾಕರಿಸಿ, ನಮ್ಮ ದೇಶಕ್ಕೆ ನಿಮ್ಮ ಯಾವುದೇ ಸಹಾಯ ಬೇಕಾಗಿಲ್ಲ, ನಮ್ಮ ದೇಶದ ಜನರ ಆಸಕ್ತಿಗಳನ್ನು ಅರ್ಥ ಮಾಡಿಕೊಳ್ಳೋ ದೇಶಗಳ ಜೊತೆ ನಾವು ಸಹಾಯ ತಗೊಳ್ತೀವಿ, ನಮಗೆ ನೀವು ಇದನ್ನೇ ಮಾಡಬೇಕು ಅನ್ನೋರ ಹತ್ರ ನಾವು ಸಹಾಯ ತಗೊಳ್ಳೋದಿಲ್ಲ ಅಂತ ಸಾರ್ವಭೌಮಿ, ಜನವಾದಿ, ಸಮಾಜವಾದಿ ಆಶಯಗಳುಳ್ಳ ನಾಯಕತ್ವ ಬಾಂಗ್ಲಾದೇಶದಲ್ಲೂ ಇರಲಿಲ್ಲ, ಈಗ ನೇಪಾಳದಲ್ಲೂ ಕಾಣ್ತಿಲ್ಲ. ಜನರ ಪರವಾಗಿ ಕ್ರಾಂತಿಯನ್ನು ಮಾಡುತ್ತಾ, ಜನರಿಗೆ ಸೇವೆಯನ್ನು ಮಾಡುತ್ತಾ, ಅಧಿಕಾರವನ್ನು ಜನರ ಕಲ್ಯಾಣವನ್ನು ಸಾಧಿಸುವ ಸಾಧನವನ್ನಾಗಿ ಅಲ್ಲದೆ ತಮ್ಮ ಕಲ್ಯಾಣವನ್ನು ಸಾಧಿಸಿಕೊಳ್ಳುವ ಸಾಧನವನ್ನಾಗಿ ರೂಪಿಸ್ಕೊಂಡಾಗ ಅವರೂ ಕೂಡ ಹೇಗೆ ಇತರ ಪಕ್ಷಗಳಿಗಿಂತ ಭಿನ್ನವಾಗುವುದಿಲ್ಲ ಅನ್ನೋದನ್ನು ತೋರಿಸ್ಕೊಡುತ್ತದೆ. ಪವರ್ ಕರಪ್ಟ್ಸ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. ಅಧಿಕಾರ ವ್ಯಕ್ತಿಯನ್ನು ಭ್ರಷ್ಟಗೊಳಿಸುತ್ತೆ, ಸರ್ವಾಧಿಕಾರ ಸಂಪೂರ್ಣವಾಗಿ ಭ್ರಷ್ಟಗೊಳಿಸುತ್ತೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 533ನೇ ಕಂತಿಗೆ ನಿಮಗೆ ಸ್ವಾಗತ. ಏನು 2022ರಿಂದ ದಕ್ಷಿಣ ಏಷ್ಯಾದ ಬೇರೆ ಬೇರೆ ದೇಶಗಳಲ್ಲಿ ಜನಬಂಡಾಯದ ಒಂದು ಬೃಹತ್ ಅಲೆ ಶುರುವಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರ್ಬೋದು, 2022ರಲ್ಲಿ ಶ್ರೀಲಂಕಾದಲ್ಲಿ, 2024 ಹೋದ ವರ್ಷ ಆಗಸ್ಟ್ ಕ್ರಾಂತಿ ಬಾಂಗ್ಲಾದೇಶದಲ್ಲಿ, ಅದು ಮುಂದುವರೆದು ನೇಪಾಳದಲ್ಲಿ ಸೆಪ್ಟೆಂಬರ್ 8ರಿಂದ ಬೃಹತ್ತಾಗಿ ಭುಗಿಲೆದ್ದಂಥ ಜನಬಂಡಾಯ ಒಂದು ಬೃಹತ್ ಪ್ರಮಾಣವನ್ನು ತಗೊಂಡು ಅತ್ಯಂತ ಹಿಂಸಾತ್ಮಕ ರೂಪವನ್ನು ಕೂಡ ಪಡ್ಕೊಂಡು ಅಲ್ಲಿದ್ದಂಥ ಇಡೀ ವ್ಯವಸ್ಥೆ, ಸರ್ಕಾರ ರಾಜೀನಾಮೆ ಕೊಟ್ಟಿದೆ. ಜನಬಂಡಾಯದ ಯುವ ನೇತಾರರು ಜೆನ್ ಝೆಡ್ ಅಂತ ತಮ್ಮಂತಾವು ಅವರು ಕರ್ಕೊಂಡ್ರು. ಪ್ರಾರಂಭದ ಹಂತದಲ್ಲಿ ನಾಯಕತ್ವದಲ್ಲಿದ್ದಂಥವರು ಮತ್ತು ದೊಡ್ಡ ಮಟ್ಟದಲ್ಲಿ ಹೆಂಗೆ ಅನ್ಯಾಯ ನಡೀತಿದೆ ಜನರ ಮೇಲೆ ಅಂತ ಸಾರ್ವಜನಿಕರ ಗಮನಕ್ಕೆ ತಂದವರು ಈ ಜನರೇಷನ್ ನೆಕ್ಸ್ಟ್. ಅಂದರೆ 1996 ಮತ್ತು 2012ರ ನಡುವೆ ಹುಟ್ಟಿ ಬೆಳೆದು ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪಂಟರಾಗಿರುವಂತಹ ಮತ್ತು ಸೋಷಿಯಲ್ ಮೀಡಿಯಾವನ್ನು ತಮ್ಮ ದಿನನಿತ್ಯದ ಎಲ್ಲ ಬಳಕೆಗಳಿಗೆ, ತಮ್ಮ ಅಭಿವ್ಯಕ್ತಿಯ ಸಾಧನವಾಗಿ, ವ್ಯವಹಾರಕ್ಕೆ ಇತ್ಯಾದಿ ಎಲ್ಲ ವಿಷಯಗಳಿಗೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ಸಂಚಲನವನ್ನು ಉಂಟು ಮಾಡುತ್ತಾ ಅದರಲ್ಲಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ತಿರೋ ಈ ಹೊಸ ಯುವ ಪೀಳಿಗೆ ಏನಿದೆ, ಇದು ಹುಟ್ಟು ಹಾಕದಂಥ ಕೆಲವು ವಿಷಯಗಳನ್ನು ಏನು ಗಮನಕ್ಕೆ ತಂದರೂ ಆ ವಿಷಯಗಳನ್ನೆಲ್ಲ ನಾವು ಮಾತಾಡೋಣಂತೆ ಮುಂದಿನ 2-3 ನಿಮಿಷಗಳಲ್ಲಿ. ಅದು ಒಂದು ಬೃಹತ್ತಾದಂಥ ಕ್ರಾಂತಿಯ ಸ್ವರೂಪವನ್ನು, ಬಂಡಾಯದ ಸ್ವರೂಪವನ್ನು ಪಡ್ಕೊಳ್ತು. ಸೆಪ್ಟೆಂಬರ್ 8, 9 2-3 ದಿನಗಳು ಏನು ಅಲ್ಲಿ ಬಂಡಾಯ ನಡೀತು, ಹೆಚ್ಚು ಕಡಿಮೆ ಆಡಳಿತಾರೂಢ ಪಕ್ಷ, ವಿರೋಧ ಪಕ್ಷದ ಎಲ್ಲರ ಮನೆಗಳಿಗೂ, 1-2 ಪಕ್ಷಗಳನ್ನು ಹೊರತುಪಡಿಸಿದ್ರೆ ಎಲ್ಲರ ಮನೆಗಳಿಗೆ, ಅವರ ಅಧಿಕಾರ ಸ್ಥಾನಗಳಿಗೆ, ಪಾರ್ಲಿಮೆಂಟಿಗೆ, ಸುಪ್ರೀಂ ಕೋರ್ಟಿಗೆ ಎಲ್ಲಕ್ಕೂ ಕೂಡ ಬೆಂಕಿಯನ್ನು ಕೊಟ್ಟು ಬೃಹತ್ತಾಗಿ ಎಷ್ಟೇ 19 ಜನನ ಪೊಲೀಸರು ಅಲ್ಲಿ ಸಾಯಿಸ್ತಾರೆ, ಆದರೂ ಕೂಡ ಮಾರನೇ ದಿವಸ ದೊಡ್ಡ ಮಟ್ಟದಲ್ಲಿ ಬೀದಿನಲ್ಲಿ ಜನಬಂಡಾಯ ಸೇರ್ತಾರೆ. ಅಂತಿಮವಾಗಿ ಅಲ್ಲಿ ನೇಪಾಳದಲ್ಲಿ ಈ ಹಿಂದೆ ಇದ್ದಂಥ ಹಳೆಯ ಸರ್ಕಾರ ಪತನವಾಗಿದೆ. ಒಂದು ರೀತಿಯ ಅರಾಜಕ ಪರಿಸ್ಥಿತಿ ಸಹಜವಾದಂಥ ಹಳೆಯ ವ್ಯವಸ್ಥೆ ನಾಶವಾಗಿದೆ, ಹೊಸದಿನ್ನೂ ಹುಟ್ಟಿಲ್ಲ. ಈ ನಡುವಿನ ಸಂದರ್ಭದಲ್ಲಿ ಇರುವಂತಹ ಎಲ್ಲ ಅರಾಜಕತೆ, ಗೊಂದಲಗಳು ಕೂಡ ಅದರಲ್ಲಿದೆ. ಆದರೆ ಇದು ಏನು ಜನರನ್ನು ದಮನ ಮಾಡಿ, ನೀವು ಯಾವುದೇ ಬಣ್ಣದ ಬಾವುಟಗಳನ್ನ ಇಟ್ಕೊಂಡ್ರೂ ಕೂಡ, ಯಾಕಂದರೆ ವಿಶೇಷವಾಗಿ ನೇಪಾಳದ ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲೆಲ್ಲಿ ಬಂಡಾಯ ನಡೀತೋ ಆ ಬಂಡಾಯ ನಡೆದಾಗ ಹೆಚ್ಚು ಕಡಿಮೆ ಬಂಡಾಯದನ್ನು ಸಂಘಟಿಸುವವರಲ್ಲಿ ಮತ್ತು ವಿರೋಧ ಪಕ್ಷಗಳಲ್ಲಿ, ಅಂದರೆ ಜನರ ಜೊತೆ ಇದ್ದಂಥವರು ಕಮ್ಯುನಿಸ್ಟರು ಅಥವಾ ಸಮಾಜವಾದಿ ಆಶಯಗಳನ್ನು ಉಳ್ಳಂಥವರು. ಇಲ್ಲಿ ಜನರ ಆಕ್ರೋಶಕ್ಕೆ ತುತ್ತಾದವರಲ್ಲಿ ಬಹುಮುಖ್ಯರು ಆಡಳಿತಾರೂಢ ಸರ್ಕಾರ, ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಲ್, ಯೂನಿಫೈಡ್ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ CPN UML ಅನ್ನುವ ಪಕ್ಷದ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನಮಂತ್ರಿ. ಅವರು ನೇಪಾಳಿ ಕಾಂಗ್ರೆಸ್, ಅಂದರೆ ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ರೀತಿ ಅತ್ಯಂತ ಹಳೆಯ ನೇಪಾಳದ ಪಕ್ಷ, ಆ ಪಕ್ಷದ
ರಾಜಕಾರಣಿಗಳ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವರು ಅಲ್ಲಿ ಅಧಿಕಾರವನ್ನು ನಡೆಸ್ತಿದ್ದರು. ಪ್ರಧಾನವಾದಂಥ ಟಾರ್ಗೆಟು ಈ ಕಮ್ಯುನಿಸ್ಟ್ ಪಕ್ಷದ ಸರ್ಕಾರದ ಮೇಲೆ ಕೂಡ ಆಗಿತ್ತು. ಹೀಗಾಗಿ ನೇಪಾಳದ ಬಂಡಾಯ ನಾಳೆ ಏನಾಗ್ಬೋದು, ಬಂಡಾಯ ನಡೆದ ನಂತರ ಏನು ಬೆಳವಣಿಗೆಗಳು ನಡೀತಿದೆ, ಯಾವ ಶಕ್ತಿಗಳು ಅಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದೆ, ಜಗತ್ತಿನಾದ್ಯಂತ ಈ ಥರ ಬಂಡಾಯಗಳು ದೊಡ್ಡ ಆಶಯಗಳನ್ನು ದೊಡ್ಡ ಉದ್ದೇಶಗಳನ್ನು ಇಟ್ಟುಕೊಂಡು ಹೊರಟರೂ ಕೂಡ ಯಾತಕ್ಕೆ ಸಂಪೂರ್ಣವಾಗಿ ಸಫಲ ಆಗ್ತಿಲ್ಲ ಅಥವಾ ವಿಫಲ ಆಗ್ತಾ ಇದೆ? ಯಾಕಂದರೆ ತಮ್ಮಲ್ಲಿ ಹಲವರಿಗಾದರೂ ಕೂಡ ಜ್ಞಾಪಕ ಇರ್ಬೋದು, 2011ರಲ್ಲಿ ಅರಬ್ ದೇಶಗಳಲ್ಲೂ ಕೂಡ ಇದೇ ರೀತಿಯ ಒಂದು ದೊಡ್ಡ ಜನಬಂಡಾಯಗಳ ಸರಮಾಲೆ ಶುರುವಾಯಿತು. 2011ರ ಜೂನ್ನಲ್ಲಿ ಟುನೀಸಿಯಾದಲ್ಲಿ ಒಂದು ಸಣ್ಣ ಪ್ರಕರಣ, ತರಕಾರಿ ಅಂಗಡಿನಲ್ಲಿ ಮಾರಾಟ ಮಾಡ್ತಿದ್ದಂಥ ಹೆಣ್ಣುಮಗಳು ಅಲ್ಲಿದ್ದಂಥ ಪೊಲೀಸರ ದಮನ ತಾಳ್ಕೊಳ್ಳಾಲ್ದಿರ ಆತ್ಮಹತ್ಯೆ ಮಾಡಿಕೊಂಡಂಥ ಪ್ರಕರಣ ಸಣ್ಣ ಕಿಚ್ಚಾಗಿ ಹೊರಟು ಅದು ತುನೀಸಿಯಾದ 10 ದಿನದಲ್ಲಿ ತುನೀಸಿಯಾದ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟು ದೇಶಭ್ರಷ್ಟನಾಗಿ ಓಡೋಗುವಂತಾಯಿತು. ನಂತರ ಅದು ಈಜಿಪ್ಟ್ನ ಹೊಸ್ನಿ ಮುಬಾರಕ್ ವಿರುದ್ಧ, ಅದಾದ ನಂತರ ಲಿಬಿಯಾದ ಗದಾಫಿ ವಿರುದ್ಧ ಒಂದು ದೊಡ್ಡ ಜನಬಂಡಾಯ. ಅದರಲ್ಲಿ ಕೇವಲ ಯುವ ಪೀಳಿಗೆಯನ್ನೋರು ಮಾತ್ರ ಅಲ್ಲ, ಕಾರ್ಮಿಕರು, ರೈತರು, ಅರಬ್ ದೇಶದಲ್ಲಾದರೆ ಜನಸಾಮಾನ್ಯರು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿದ್ರು. ಹಳೆಯ ವ್ಯವಸ್ಥೆ, ದಮನಕಾರಿ ವ್ಯವಸ್ಥೆ ಕುಸಿದು ಹೊಸದೊಂದು ಪರ್ವ ಶುರುವಾಗ್ಬೋದು ಅಂತನೋಂಥ ನಿರೀಕ್ಷೆಗಳನ್ನು ಅಲ್ಲಿಟ್ಕೊಳ್ಳಲಾಗಿತ್ತು. ಆದರೆ ಈ ಕ್ರಾಂತಿಗಳ ಬಂಡಾಯಗಳು ನಡೆದಂಥ ಕೇವಲ ಒಂದೇ ವರ್ಷದಲ್ಲಿ ಮತ್ತೆ ಹೊಸ ರೂಪದಲ್ಲಿ ಹಳೆ ವ್ಯವಸ್ಥೆ, ಹೊಸ ಬಟ್ಟೆ ಹಾಕ್ಕೊಂಡು ಅದೇ ಹಳೆಯ ವ್ಯವಸ್ಥೆಯೇ, ಅದರಲ್ಲೂ ಕೂಡ ಅಮೇರಿಕಾ ಪರವಾಗಿರುವ ಇಸ್ಲಾಮಿಕ್ ಹೆಸರಿನಲ್ಲಿ ಇಸ್ಲಾಮಿನ ತತ್ವಗಳನ್ನೂ ಮೀರದಂತೆ ಜನರನ್ನು ದಮನ ಮಾಡುವಂತಹ ಕೆಲವು ವರ್ಗ ಮಾತ್ರ ಸಮಾಜದಲ್ಲಿ ಎಲ್ಲ ಲಾಭಗಳನ್ನು ಪಡೆಯುವ ಮತ್ತು ಜನಸಾಮಾನ್ಯರ ಬದುಕು ಎಂದಿನಂತೆ ಶೋಷಣೆ ದಮನಕ್ಕೆ ಗುರಿಯಾಗುವ ವ್ಯವಸ್ಥೆಯೇ ಮುಂದುವರಿಯಿತು. ಅದಾದ ನಂತರದಲ್ಲಿ ಬೇರೆ ದೇಶಗಳಲ್ಲಿ ಬೇರೆ ಥರ ಬಂಡಾಯಗಳಾಗಿದ್ದಾವೆ. ಈ ಎಲ್ಲ ಬಂಡಾಯಗಳು ಎತ್ತುವ ಒಂದು ಪ್ರಮುಖ ಪ್ರಶ್ನೆ, ಇದನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಯಾತಕ್ಕೆ ಈ ಜನಬಂಡಾಯಗಳು ಹೊಸ ವ್ಯವಸ್ಥೆಗೆ ನಾಂದಿಯಾಗುವ ಕ್ರಾಂತಿ ಆಗ್ತಾ ಇಲ್ಲ? ಬಂಡಾಯಗಳೆಲ್ಲವೂ ಕೂಡ ಕ್ರಾಂತಿಗಳಲ್ಲ, ಎಲ್ಲ ಕ್ರಾಂತಿಗಳು ಬಂಡಾಯಗಳಿಂದ ಪ್ರಾರಂಭ ಆಗುತ್ತೆ. ಹಳೆ ವ್ಯವಸ್ಥೆ ನಾಶವಾಗಿ ಹೊಸದಾದಂಥ, ಅದಕ್ಕಿಂತ ಸಂಪೂರ್ಣ ಭಿನ್ನವಾದಂಥ ಪರ್ಯಾಯವಾದಂಥ ಒಂದು ಹೊಸ ವ್ಯವಸ್ಥೆ ಹುಟ್ಟಿದಾಗ ಅದನ್ನು ನಾವು ಕ್ರಾಂತಿ ಅಂತ ಕರಿತೀವಿ. ಬಂಡಾಯಗಳು ಯಾವುದಾದರೂ ಒಂದು ನಿರ್ದಿಷ್ಟವಾದಂಥ ದಮನವನ್ನು ವಿರೋಧಿಸಿ ಬೃಹತ್ ಮಟ್ಟದಲ್ಲಿ ಜನಾಕ್ರೋಶ ವ್ಯಕ್ತ ಆಗ್ತದೆ. ಆದರೆ ಆ ಬಂಡಾಯಗಳೆಲ್ಲ ಯಾವ ದಮನದ ವಿರುದ್ಧ ಹೋರಾಟ ಮಾಡ್ತದೋ ಆ ದಮನಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡುವುದರಲ್ಲಿ ಯಶಸ್ವಿ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಹೇಳೋಕ್ಕಾಗಲ್ಲ. ಇದು ಏನು ಪಾಠಗಳನ್ನು ಕಲಿಸುತ್ತೆ? ಈ ವಿಷಯಗಳನ್ನು ಇಟ್ಕೊಂಡು ಇವತ್ತಿನ ಈ ಸಂಚಿಕೆಯಲ್ಲಿ ಕೆಲವು ಇಂಥ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ಎಲ್ಲ ಮಾಧ್ಯಮಗಳು, ಅದರಲ್ಲೂ ವಿಶೇಷವಾಗಿ ವಾಣಿಜ್ಯ ಮಾಧ್ಯಮಗಳು, ಕಣ್ಣೆದುರಿಗೆ ಕಾಣುವಂತಹ ಕೆಲವು ತೋರಿಕೆಯ ಅಂಶಗಳೇ ಪರಮಸತ್ಯ ಅಂತ ತೋರಿಸ್ತವೆ ಹೊರತು ಅದರ ಹಿಂದುಗಡೆ ಏನು ಆಳವಾದ ಸತ್ಯಗಳಿರ್ಬೋದು. ಯಾಕಂದರೆ ಇವತ್ತು ಎಲ್ಲ ಪತ್ರಿಕೆಗಳಲ್ಲಿ ಬರ್ತಿರೋದೇನು, ಸೆಪ್ಟೆಂಬರ್ 9ನೇ ತಾರೀಕು ನೇಪಾಳದ ಪ್ರಧಾನಮಂತ್ರಿ KP ಓಲಿ ಅವರು 26 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ರದ್ದು ಮಾಡಿದ್ರು, ಬ್ಯಾನ್ ಮಾಡಿದ್ರು. ಅದರಲ್ಲಿ ವಾಟ್ಸಪ್ ಇತ್ತು, ಫೇಸ್ಬುಕ್ ಇತ್ತು, ಟ್ವಿಟರ್ ಇತ್ತು, ಈ ಥರ ಎಲ್ಲ 26 ಪ್ಲ್ಯಾಟ್ಫಾರ್ಮ್ಗಳು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಬ್ಯಾನ್ ಮಾಡಿದ್ದಕ್ಕೆ ಅದನ್ನು ಬಳಸ್ತಿದ್ದಂಥ, ವಿಶೇಷವಾಗಿ ಸಾಮಾಜಿಕ ಜಾಲತಾಣದಲ್ಲೇ ತಮ್ಮ ಬದುಕನ್ನು ರೂಢಿಸಿಕೊಂಡಿರುವಂತಹ ಯೋಜನತೆ ಕ್ರುದ್ಧರಾಗಿ ಬೀದಿಗೆ ಬಂದು ಬೃಹತ್ ಬಂಡಾಯವೆಸಗಿದರು. ಮೇಲ್ನೋಟ ಇದರಲ್ಲೊಂದು ಕಾಲಭಾಗ ಸತ್ಯ ಇದೆ. ಅದರ ವಿಷಯ, ಸಾಮಾಜಿಕ ಜಾಲತಾಣವನ್ನು ಬ್ಯಾನ್ ಮಾಡಿದ ಮಾತ್ರಕ್ಕೆ ಸರ್ಕಾರವನ್ನೇ ಪತನ ಮಾಡುವಂತಹ ಬೃಹತ್ ಹೋರಾಟ ಹೇಗೆ ಸಂಭವಿಸುತ್ತೆ? ಹಾಗೆ ನೋಡೋದಾದರೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ ಬ್ಯಾನ್ ಆಗುವಂಥದ್ದು ಭಾರತದಲ್ಲಿ ನಂಬರ್ 1, ಅದಾದ ನಂತರ ರಷ್ಯಾ. ಅಂದರೆ ಸಾಮಾಜಿಕ ಜಾಲತಾಣದ ಅಭಿವ್ಯಕ್ತಿ ಮಾಧ್ಯಮವನ್ನು ದಮನ ಮಾಡುವುದರಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ಮುಂಚೂಣಿಯಲ್ಲಿರುವಂತಹ ಭಾರತ ಮತ್ತು ರಷ್ಯಾಗಳಲ್ಲಿ ನಡೆಯದಂಥ ಜನಬಂಡಾಯ ಕೇವಲ ಸಾಮಾಜಿಕ ಜಾಲತಾಣವನ್ನು ಬ್ಯಾನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಬಂಡಾಯವಾಗಿ ಪರ್ಯಾವಸನ ಆಗುತ್ತಾ? ವಿಷಯ ಆಗಿರೋದಿಲ್ಲ. ತಾಳ್ಮೆ ಇರುವಂಥವರು, ನಿಜಕ್ಕೂ ಕೂಡ ಕಾರಣಗಳನ್ನು ಅರಿತುಕೊಳ್ಬೇಕು ಅಂತಿರೋರು ಆಳಕ್ಕೋಗಿ ಕೆಲವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೇಪಾಳದ ಇವತ್ತಿನ ಆರ್ಥಿಕತೆಯನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಸಾಮಾಜಿಕ ಜಾಲತಾಣ ಯಾವ ರೀತಿಯ ಪಾತ್ರವನ್ನು ಅಲ್ಲಿ ನಿರ್ವಹಿಸುತ್ತೆ ಮತ್ತು ಅಂಥ ಸಾಮಾಜಿಕ ಜಾಲತಾಣವನ್ನು ಬ್ಯಾನ್ ಮಾಡಿದಾಗ ಹೆಂಗೆ ಅದು ಒಂದು ದೊಡ್ಡ ಕಿಚ್ಚಾಗಿ ಪರಿಣಮಿಸ್ತು. ವಿಷಯ ಕಿಚ್ಚು, ಒಂದು ಸಣ್ಣ ಬೆಂಕಿ ಬೃಹತ್ ಜ್ವಾಲೆ ಆಗಬೇಕು ಅಂತಂದರೆ ಆ ಬೆಂಕಿಯನ್ನು ಯಾವುದಕ್ಕೆ ಅಂಟಿಸ್ತೀರ, ಅದು ಆ ಬೆಂಕಿಯನ್ನು ಸ್ವೀಕರಿಸುವ, ವಿಸ್ತೃತವಾಗಿ ಹರಡುವ ವಾತಾವರಣ ಇರಬೇಕು.
ಬರೀ ಕಿಡಿ ಹಚ್ಚಿದ್ರೆ ಸಾಲದು, ಕಿಡಿ ಕಾಳ್ಗಿಚ್ಚಾಗುವಂತಹ ಸಂದರ್ಭ ಇರಬೇಕು. ಎಲ್ಲ ಕಿಡಿಗಳು ಕಾಳ್ಗಿಚ್ಚಾಗಲ್ಲ. ಆದ್ದರಿಂದನೇ ಎಲ್ಲ ಹೋರಾಟಗಳು ಬಂಡಾಯಗಳಾಗಲ್ಲ, ಎಲ್ಲ ಬಂಡಾಯಗಳು ಕ್ರಾಂತಿಗಳಾಗೋದಿಲ್ಲ. ಹಾಗಿದ್ದ ಮೇಲೆ ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣದ ಬ್ಯಾನ್ನ ಒಂದು ಸಣ್ಣ ಕಿಚ್ಚು ಒಂದು ಬೃಹತ್ ಕಾಳ್ಗಿಚ್ಚಾಗಿ ಯಾಕೆ ಪರಿಣಮಿಸ್ತು? ಏನಿತ್ತು ಸಂದರ್ಭ, ಸಾಮಾಜಿಕ ರಾಜಕೀಯ ಸಂದರ್ಭ ನೇಪಾಳದಲ್ಲಿ? ಮತ್ತು ಇವತ್ತು ಅದರ ವಿರುದ್ಧ ನಡೆದಂಥ ದಮನ ಒಂದು ಹಂತಕ್ಕೆ ಬಂದಿದೆ, ಆ ದಮನವನ್ನು ಪರಿಹಾರ ಮಾಡುವ ರೂಪದಲ್ಲಿ ಹೋಗಿದೆಯಾ? ಈ 3 ಪ್ರಶ್ನೆಗಳನ್ನು ಪ್ರಧಾನವಾಗಿ ಕೇಳ್ಕೋಬೇಕು. ಆಗಿದೆ ಅಂದರೆ ಯಾಕಾಗಿದೆ, ಆಗಿಲ್ಲ ಅಂದರೆ ಅದಕ್ಕೆ ಕಾರಣಗಳೇನು, ನಾವು ಕಲಿಬಹುದಾದಂಥ ಪಾಠಗಳೇನು? ನೇಪಾಳ 3 ಕೋಟಿ ಜನರಿರುವಂತಹ ಒಂದು ಸಣ್ಣ ದೇಶ. ಪರ್ವತ ಪ್ರದೇಶಗಳು ಹೆಚ್ಚಿರುವಂತಹ, ಕಣಿವೆ ಪ್ರದೇಶಗಳು ಬಹಳ ಕಡಿಮೆ ಇರುವಂತಹ, ಅತ್ಯಂತ ಹಿಂದುಳಿದಿರುವಂತಹ ಒಂದು ದೇಶ. ನೇಪಾಳದ ಪ್ರಧಾನವಾದಂಥ ಆರ್ಥಿಕತೆ ನೀವು ನೋಡೋದಾದರೆ, ಬೇರೆ ದೇಶಗಳಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿಂದ ತಮ್ಮ ದೇಶಕ್ಕೆ ತಮ್ಮ ಸಂಬಳದ ಒಂದು ಭಾಗವನ್ನು ರೆಮಿಟೆನ್ಸ್ ಅಂತ ಏನು ಕರೀತಾರೆ, ವಾಪಸ್ ಪಾವತಿಯನ್ನು ಏನು ಮಾಡ್ತಾರೆ, ಅದರ ಮೂಲಕ ಹಾಗೂ ಟೂರಿಸಂ ಮೂಲಕ ಹಾಗೂ ಇತ್ತೀಚೆಗೆ ಅಲ್ಪ ಸ್ವಲ್ಪ ನಡೀತಿರುವಂತಹ ಮೂಲಭೂತ ಸೌಕರ್ಯಗಳ ನಿರ್ಮಾಣದ ವಿಷಯಗಳಲ್ಲಿ ಮಾತ್ರ ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಮತ್ತು ಈ ರೀತಿ ಅಂದರೆ ಒಂದು ಅಂದಾಜಿನ ಪ್ರಕಾರ 3 ಕೋಟಿ ಜನಸಂಖ್ಯೆ ಇರುವ ನೇಪಾಳದಲ್ಲಿ ಅಂದಾಜು 60 ಲಕ್ಷ ಜನ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿರ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಇತ್ತೀಚಿನವ್ರಿಗೂ ಕೂಡ 10-15 ವರ್ಷಗಳಿಗೂ ಕೂಡ ಎಲ್ಲ ಸೆಕ್ಯೂರಿಟಿ ಕೆಲಸಗಳಲ್ಲೂ ಬಹದ್ದೂರ್ ಅನ್ನೋ ಹೆಸರನ್ನ, ಗೂರ್ಖಾ ಅನ್ನೋ ಹೆಸರನ್ನ ಯಾರೋ ಒಬ್ಬರು ವಾಚ್ಮ್ಯಾನ್ ಇರ್ತಿದ್ದನ್ನು ನೀವು ನೋಡಿರ್ತೀರಿ, ಅಥವಾ ಬೇರೆ ಬೇರೆ ಕಡೆ ಬೇರೆ ಬೇರೆ ಕೆಲಸ ಮಾಡುವಂತಹ ನೇಪಾಳಿ ಯುವಕ ಯುವತಿಯರನ್ನು ನೋಡ್ತಿದ್ರಿ. ಇತ್ತೀಚಿನ ದಿನಗಳಲ್ಲಿ ನೇಪಾಳಿ ಯುವಕ ಯುವತಿಯರು ಬೇರೆ ಬೇರೆ ಸ್ಕಿಲ್ಡ್ ಕೆಲಸಗಳನ್ನು ಮಾಡ್ತಿದ್ದಾರೆ, ಕೆಲವರು ಲೆಕ್ಚರರ್ಗಳು ಕೂಡ ಆಗಿದ್ದಾರೆ. ಒಟ್ಟಿನಲ್ಲಿ ನೇಪಾಳದಿಂದ 60 ಲಕ್ಷ ಜನ ದೇಶದ ಹೊರಗಡೆ ಕೆಲಸ ಮಾಡಿ ತಾವು ದುಡಿದರ ಭಾಗವನ್ನು ವಾಪಸ್ ದೇಶಕ್ಕೆ ಕಳಿಸ್ತಾರೆ. ಅಂದರೆ ಹೆಚ್ಚು ಕಡಿಮೆ ನೇಪಾಳದ 3 ಕೋಟಿ ಕುಟುಂಬಗಳಲ್ಲಿ, 3 ಕೋಟಿ ಜನರಿರುವಂತಹ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಅಥವಾ 2 ಮನೆಯಲ್ಲಿ 1 ಮನೆಯಲ್ಲಾದರೂ ಕೂಡ ಯಾರಾದರೂ ಒಬ್ಬರು ಹೊರಗಡೆ ಇರ್ತಾರೆ, ದುಡಿಯೋ ಮನುಷ್ಯರು. ಹೀಗಾಗಿ ಪ್ರತಿನಿತ್ಯ ಅವರ ಜೊತೆ ಸಂಪರ್ಕ ಅನ್ನುವುದೇ ಈ ಬಗೆಯ ಸಾಮಾಜಿಕ ಜಾಲತಾಣಗಳಿಂದ ಆಗ್ತದೆ. ಎರಡನೇದು, ನಾನು ಈಗಾಗಲೇ ಹೇಳಿದಾಗೆ ಅತ್ಯಂತ ದುರ್ಗಮವಾದಂಥ, ಅತ್ಯಂತ ಹಿಂದುಳಿದ ಪ್ರದೇಶ ನೇಪಾಳ. ಮೂಲಭೂತ ಸೌಕರ್ಯದ ಹೆಸರುಗಳು ಕೂಡ ಭಾಳ ಕಡಿಮೆ ಅಲ್ಲಿ. ನೀವು ಅಲ್ಲಿ ಹೋಗಿ ನೋಡಿ ಬಂದವರಿಗೆ ಗೊತ್ತಿರುತ್ತದೆ. ಹೀಗಾಗಿ ನೇಪಾಳದ ಒಳಗಡೆ ನಿಮಗೆ ವಿದ್ಯಮಾನ ತಿಳ್ಕೊಬೇಕಂದ್ರೂ, ನ್ಯೂಸ್ ಓದಬೇಕಂದ್ರೂ, ಪರಸ್ಪರ ಸಂಪರ್ಕ ಸಾಧಿಸಬೇಕಂದ್ರೂ ಕೂಡ ಸಾಮಾಜಿಕ ಜಾಲತಾಣಗಳ ಪಾತ್ರ ತುಂಬ ಪ್ರಮುಖವಾಗಿದೆ. ಮೂರನೇದು, ಅತಿ ಮುಖ್ಯವಾಗಿ ಹೊರದೇಶಗಳಲ್ಲಿ ದುಡಿಯುವವರು ತಮ್ಮ ಗಳಿಕೆಯ ಭಾಗವನ್ನು ವಾಪಸ್ ತಮ್ಮ ಮನೆಗಳಿಗೆ ಕಳಿಸುವುದಕ್ಕೂ ಕೂಡ ಸಾಮಾಜಿಕ ಜಾಲತಾಣವನ್ನು ಆಶ್ರಯಿಸ್ತಾರೆ. ಹೀಗಾಗಿ ಏಕಾಏಕಿ ಅದನ್ನು ಯಾಕೆ ಬ್ಯಾನ್ ಮಾಡಿದ್ರು ಅದಕ್ಕೆ ನಂತರ ಬರೋಣ. ಸಾಮಾಜಿಕ ಜಾಲತಾಣವನ್ನು ಏಕಾಏಕಿ ಬ್ಯಾನ್ ಮಾಡಿದಾಗ ಅದು ದೊಡ್ಡ ಮಟ್ಟದಲ್ಲಿ ಒಂದು ಹತಾಶೆಯನ್ನು, ಒಂದು ಆಕ್ರೋಶವನ್ನು, ಆತಂಕವನ್ನು ಹುಟ್ಟಾಕ್ತು. ಯಾಕಂತಂದರೆ ಸಾಮಾಜಿಕ ಜಾಲತಾಣ ನೇಪಾಳದ ಆರ್ಥಿಕತೆಯಲ್ಲಿ ಈ ಬಗೆಯ ಎಲ್ಲ ಪಾತ್ರಗಳನ್ನು ವಹಿಸುತ್ತೆ. ಅಷ್ಟು ಮಾತ್ರ ಅಲ್ಲದಿರ ಕಳೆದ 7-8 ತಿಂಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಗುಂಪುಗಳು ಹೇಗೆ ಆಡಳಿತಾರೂಢ ಅಧಿಕಾರಿಗಳು, ಪ್ರಧಾನಿಗಳು, ಮಂತ್ರಿಗಳು, ಅವರ ಮಕ್ಕಳು, ವಿಶೇಷವಾಗಿ ನೆಪೋ ಕಿಡ್ಸ್ ಅಂತ ಕರೀತಾರೆ, ಅಂದರೆ ಉಳ್ಳವರ ಆಳುವವರ ಅವರ ವಂಶದ ಕುಡಿಗಳು ಹೆಂಗೆ ತಮ್ಮ ಐಷಾರಾಮಿ ಬದುಕನ್ನು ಫೇಸ್ಬುಕ್ಗಳಲ್ಲೋ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲೋ ಒಂದು ರೀತಿಯ ವಿಕೃತವಾದ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನಾವು ನೇಪಾಳದ ಸಾಮಾನ್ಯ ಜನ ಹಗಲು ರಾತ್ರಿ ದುಡಿತೀವಿ, ಆದರೂ ನಾವು ಹೊಟ್ಟೆ ಬಟ್ಟೆಗೆ ಹೊಂದಿಸ್ಕೊಳ್ಳೋದೇ ಕಷ್ಟ. ಆದರೆ ಇಷ್ಟು ಐಷಾರಾಮಿ ಬದುಕು ಇವ್ರಿಗೆ ಹೆಂಗೆ ಸಾಧ್ಯ ಆಯಿತು? ಎಲ್ಲಿಂದ ಬರ್ತಿದೆ ದುಡ್ಡು? ಯಾರನ್ನು ಸುಲಿದು ಈ ದುಡ್ಡನ್ನು ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಯನ್ನು ಕೂಡ ಬಹಳ ಮುಖ್ಯವಾಗಿ ಈ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿತ್ತು. ಇವೆಲ್ಲವೂ ಕೂಡ ಒಂದು ಇರುಸುಮುರುಸನ್ನು ಕೂಡ ಉಂಟು ಮಾಡಿತ್ತು. ಹೀಗಾಗಿ ಸಾಮಾಜಿಕ ಜಾಲತಾಣ ಬ್ಯಾನ್ ಆದಾಗ ಬಹುಶಃ ಬೆಂಗಳೂರಿನ ಜನಕ್ಕೆ ಅರ್ಥವಾಗಬಹುದಾದಂಥ ಒಂದು ಉದಾಹರಣೆ ಏನಪ್ಪ ಅಂತಂದರೆ, 2016ರಲ್ಲಿ ತಮಗೆ ಬಹಳಷ್ಟು ಜನಕ್ಕೆ ಜ್ಞಾಪಕ ಇರ್ಬೋದು, ಮೋದಿ ಸರ್ಕಾರ ಏಕಾಏಕಿ PFನ ಪ್ರಾವಿಡೆಂಟ್ ಫಂಡ್ ಅಂತಂದ್ಬಿಟ್ಟು ಏನು ಅಸಂಘಟಿತ ಕಾರ್ಮಿಕರು, ವಿಶೇಷವಾಗಿ ಗಾರ್ಮೆಂಟ್ ವರ್ಕರ್ಸ್ಗಳು ಕೂಡ ತಮ್ಮ ಸಂಬಳದ ಒಂದು ಭಾಗವನ್ನು PF ಫಂಡ್ನಲ್ಲಿ ಉಳಿತಾಯ ಮಾಡಿಡ್ತಾರೆ. ತಮಗೆ ಬೇಕಾದಾಗ ಒಂದು ಫ್ಯಾಕ್ಟ್ರಿ ಬಿಟ್ಟು ಇನ್ನೊಂದು ಫ್ಯಾಕ್ಟ್ರಿಗೆ ಹೋದಾಗ, ಅಥವಾ ತಮ್ಮ ಮನೆಯಲ್ಲಿ ಏನೋ ಕೆಲಸ ಬಂದಾಗ, ಯಾರಿಗೋ ಕೆಲಸ ಕೊಡಿಸ್ಬೇಕು, ಮಕ್ಕಳು ಮದುವೆ ಮಾಡಿಸ್ಬೇಕು, ಬಾಡಿಗೆ ಕಟ್ಟಬೇಕು, ಅಡ್ವಾನ್ಸ್ ಕಟ್ಟಬೇಕು, ಅಂದರೆ ಬದುಕಿನ ಸಂಕಷ್ಟಗಳಿಗೆ ಅಗತ್ಯ ಬಿದ್ದಾಗ ತಾವು ಬೇಕಾದಾಗ ಪ್ರಾವಿಡೆಂಟ್ ಫಂಡನ್ನು ತೆಗೆದುಕೊಳ್ತಾ ಇದ್ದರು. 2016ರಲ್ಲಿ ಮೋದಿ ಸರ್ಕಾರ ಏಕಾಏಕಿ ಆ ರೀತಿ ಪ್ರಾವಿಡೆಂಟ್ ಫಂಡಿಂದ ಹಣವನ್ನು
58ನೇ ವಯಸ್ಸಿನಲ್ಲಿ ನಿವೃತ್ತರಾಗುವ ತನಕ ತೆಗೆದುಕೊಳ್ಳುವಂತಿಲ್ಲ ಅಂತ ಒಂದು ತುಘಲಕ್ ಕಾಯ್ದೆಯನ್ನು ತಂತು. ಇದು ಯಾವ ಮಟ್ಟದ ಆತಂಕ ಆಕ್ರೋಶವನ್ನು ಹುಟ್ಟಾಕ್ತು ಅಂತಂದರೆ, ವಿಶೇಷವಾಗಿ ಬೆಂಗಳೂರಿನ ಗಾರ್ಮೆಂಟ್ ಮಹಿಳಾ ಕಾರ್ಮಿಕರಲ್ಲಿ ನಿಮ್ಮಲ್ಲಿ ಹಲವರಿಗೆ ಜ್ಞಾಪಕ ಇರ್ಬೋದು, ಲಕ್ಷ ಜನ ಗಾರ್ಮೆಂಟ್ ಮಹಿಳೆಯರು ಯಾರೂ ಸಂಘಟಿಸಿದವರಲ್ಲ, ದಿಢೀರನೆ ಸ್ವಪ್ರೇರಣೆಯಿಂದ ಆತಂಕದಿಂದ ಲಕ್ಷ ಜನ ಬೀದಿಗೆ ಬಂದು ಇಡೀ ಬೆಂಗಳೂರು 3 ದಿವಸ ಬಂದಾಗೋಗಿತ್ತು. ಯಾಕಂತಂದರೆ ಬೆಂಗಳೂರಿನಲ್ಲಿ ಗಾರ್ಮೆಂಟ್ ವರ್ಕರ್ಗಳು ಕೂಡ ಯಾವ್ಯಾವ ಕಡೆ ಇರ್ತಾರೆ ಅಂತಂದರೆ, ತುಮಕೂರು ರೋಡಲ್ಲಿ, ಹೊಸೂರು ರೋಡಲ್ಲಿ, ಕನಕಪುರ ರೋಡಲ್ಲಿ, ಅಂದರೆ ಯಾವುದ್ಯಾವುದು ಬೆಂಗಳೂರಿಗೆ ಎಂಟ್ರಿ ಪಾಯಿಂಟ್ಗಳಿದೆಯೋ ಆ ಎಲ್ಲ ಎಂಟ್ರಿ ಪಾಯಿಂಟ್ಗಳಲ್ಲೂ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಿದ್ದಾವೆ. ಯಾವಾಗ ಇದು ಕಾಳ್ಗಿಚ್ಚಿನಂತೆ ಸುದ್ದಿ ಹಬ್ತೋ ಆತಂಕದಿಂದ ಯಾವುದೇ ಪಯಾರಿ ಏನೂ ಇಲ್ಲದಿರ ಈ ಅನ್ಯಾಯದಿಂದ ತಮಗೆ ರಕ್ಷಣೆ ಬೇಕು ಅನ್ನೋ ಥರ ಬೀದಿಗೆ ಬಂದರು. ಇದು ಎಂತಹ ಇಡೀ ಬೆಂಗಳೂರನ್ನೇ ಸ್ತಬ್ಧಗೊಳಿಸ್ತು ಅಂತಂದರೆ, ಮತ್ತು ಇದು ಕಾಳ್ಗಿಚ್ಚಿನ ಥರ ದೇಶಾದ್ಯಂತ ವ್ಯಾಪಿಸೋ ಸೂಚನೆ ಬರ್ತಿದ್ದಂಗೆ ಆಗ ಅನಂತಕುಮಾರ್ BJPಯ ಮಂತ್ರಿ ಆಗಿದ್ದರವರು ಇವೆಲ್ಲ ಕಾರಣಗಳಿಗಾಗಿ 3 ದಿನದಲ್ಲಿ ಆ ಕಾಯ್ದೆಯನ್ನು ವಾಪಸ್ ತಗೊಳ್ಬೇಕಾಗಿ ಬಂತು. ಈಗ ಆ ಕಾಯ್ದೆಯನ್ನು ಪರೋಕ್ಷ ರೂಪದಲ್ಲಿ ಬೇರೆ ರೀತಿ ತರ್ತಿದ್ದಾರೆ, ಅದು ಬೇರೆ ಪ್ರಶ್ನೆ. ಅಂದರೆ PFನ ದುಡ್ಡು ವಾಪಸ್ ತಗೊಳ್ಕೊಳ್ಬಾರ್ದು ಅನ್ನೋದು ಅವರು ತರ್ತಿರೋ ಹಲವಾರು ಕಾರ್ಮಿಕ ವಿರೋಧಿ ನೀತಿಗಳಲ್ಲಿ ಒಂದಾಗಿತ್ತು. ಆದರೆ ನೇರವಾಗಿ ದಿನನಿತ್ಯದ ಬದುಕಿಗೆ ಅದು ಧಕ್ಕೆಯನ್ನು ತಂದಾಗ ಜನ ಯಾವುದನ್ನೂ ಕೂಡ ಲೆಕ್ಕ ಹಾಕ್ತಾರೆ. ಯಾಕಂದರೆ ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ಬೀದಿಗೆ ಬರ್ತಾರೆ. ಸಾಮಾಜಿಕ ಜಾಲತಾಣ ನೇಪಾಳದಲ್ಲಿ ಆ ರೀತಿಯಾದಂಥ ದಿನನಿತ್ಯ ಬದುಕನ್ನೇ ಅಸ್ತವ್ಯಸ್ತ ಮಾಡುವಂಥ ಹಾಗೂ ಅವರ ಅಭಿವ್ಯಕ್ತಿಯನ್ನು ಅಸ್ತವ್ಯಸ್ತ ಮಾಡುವಂಥ, ಅಂದರೆ ಸಾರದಲ್ಲಿ ಸಾಮಾಜಿಕ ಜಾಲತಾಣದ ನಿಷೇಧದ ವಿರುದ್ಧದ ಹೋರಾಟ ನೇಪಾಳದ ಯುವಜನತೆಯ ಉದ್ಯೋಗ ಮತ್ತು ಘನತೆಯ ಹೋರಾಟವೂ ಕೂಡ ಆಗಿತ್ತು. ಯಾಕಂದರೆ ಅವರ ಅಭಿವ್ಯಕ್ತಿಗಿದ್ದ ಏಕೈಕ ಮಾಧ್ಯಮ ಅದು, ಸಂಪರ್ಕ ಮಾಧ್ಯಮ ಅದು. ಹೀಗಾಗಿ ಅದು ಈಗಾಗಲೇ ಇದು ಒಂದು ಕಿಡಿ ಆಯಿತು. ಆ ಕಿಡಿ ಯಾತಕ್ಕೆ ಕಾಳ್ಗಿಚ್ಚಾಗಿ ಪರಿಣಮಿಸ್ತು ಅಂತಂದರೆ, ದಿನನಿತ್ಯ ಅವರೇನು ನೋಡ್ತಾ ಇದ್ದರು, ಯಾವ ಬಗೆಯ ಉದ್ಯೋಗದ ಸೃಷ್ಟಿ ಇಲ್ಲ, ಯಾವುದೇ ಬಗೆಯ ಅಭಿವೃದ್ಧಿ ಮಾತುಕತೆ ಇಲ್ಲ, ಯಾವುದೇ ಪ್ರಗತಿ ಇಲ್ಲ, ಅಪಾರ ನಿರೀಕ್ಷೆಯನ್ನು ಹುಟ್ಟುಹಾಕಿ ಹಲವಾರು ಬಗೆಯ ಬದಲಾವಣೆಗಳು ಬಂದರೂ ಕೂಡ ಎಲ್ಲ ಸರ್ಕಾರಗಳು ಭ್ರಮರಿಸಲಾಗ್ತಿತ್ತು. ಪ್ರಧಾನವಾಗಿ ನೇಪಾಳದಲ್ಲಿ 3 ಪಕ್ಷಗಳು ಕಳೆದ 2008ರಿಂದಲೂ ಕೂಡ ತಮ್ಮ ನಡುವೆ ಅಧಿಕಾರ ಹೊಂದಾಣಿಕೆ ಮಾಡಿಕೊಂಡು ಯಾವುದೇ ಬಗೆಯ ಜನಸಾಮಾನ್ಯರ ಪರವಾದಂಥ ನೀತಿಗಳನ್ನು ತರ್ತಿಲ್ಲ. ಈ ಎಲ್ಲ ಆಕ್ರೋಶಗಳು ಆಳುವ ವ್ಯವಸ್ಥೆ ಮೇಲೆ ದೊಡ್ಡ ಸಿಟ್ಟಾಗಿ ಒಂದು ಕಾಳ್ಗಿಚ್ಚಿಗೆ ಬೇಕಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಸೊ ಹೀಗಾಗಿ ಇವೆರಡೂ ಕಾರಣಗಳು ಬೆರೆತು ಒಂದು ಬೃಹತ್ತಾದಂಥ ಹೋರಾಟ ಅಲ್ಲಿ ಸಂಭವಿಸ್ತು. ಇವತ್ತು ಆ ಹೋರಾಟ ಏನಾಗಿದೆ ಎನ್ನುವ ಪ್ರಶ್ನೆಗೆ ಬರುವುದಕ್ಕೆ ಮುಂಚೆ ನೇಪಾಳದಲ್ಲಿ ಇಂಥ ಒಂದು ಸಂದರ್ಭ ಯಾಕೆ ಹುಟ್ಟಿತು? ಮೊದಲನೇದಾಗಿ ಸಾಮಾಜಿಕ ಜಾಲತಾಣದಿಂದ ದಿಢೀರನೆ ಹುಟ್ಟಿದಂಥ ಆಕ್ರೋಶಕ್ಕೆ ಪ್ರಧಾನವಾದ ಕಾರಣ ಸಾಮಾಜಿಕ ಜಾಲತಾಣ ವಹಿಸಿದಂಥ ಪಾತ್ರ. ಎರಡನೇದು, ಯಾತಕ್ಕೆ ಜನರಲ್ಲಿ ಹತಾಶೆ ಅಷ್ಟಿತ್ತು, ಯಾತಕ್ಕೆ ಇಡೀ ಆಳುವ ವರ್ಗದ ಮೇಲೆ ಅಷ್ಟು ಸಿಟ್ಟಿತ್ತು, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಭಾರತವೂ ಅದನ್ನು ಅರ್ಥ ಮಾಡ್ಕೋಬೇಕು, ಇಡೀ ಜಗತ್ತಿಗೂ ಅದರಲ್ಲೊಂದು ಪಾಠ ಇದೆ. ನಾವು ಸ್ವಲ್ಪ ನೇಪಾಳದ ಇತಿಹಾಸವನ್ನು ನೋಡಬೇಕು. ಈಗಾಗಲೇ ಹೇಳಿದಾಗೆ ನೇಪಾಳ ಈಗ 3 ಕೋಟಿ ದುರ್ಗಮವಾದಂಥ ಪ್ರದೇಶಗಳಿಂದ ಕೂಡಿರುವ ಪರ್ವತಗಳಿಂದ ಕೂಡಿರುವ ಪ್ರದೇಶ. ನಿಮಗೆ ಅಲ್ಲಿ ಕಣಿವೆ ಪ್ರದೇಶದಲ್ಲಿ ಉತ್ಪಾದನೆ ಹೆಚ್ಚಾಗುವಂಥ ಅವಕಾಶಗಳಿರೋದು ಕೇವಲ 2-3 ಕಣಿವೆ ಪ್ರದೇಶಗಳಲ್ಲಿ ಮಾತ್ರ. ಈ ಹಿಂದುಳಿದಂಥ ನೇಪಾಳ ಹೆಚ್ಚು ಕಡಿಮೆ 18ನೇ ಶತಮಾನದ ತನಕ ಲಿಚ್ಚವಿ ಸಂಸ್ಥಾನ ಅದು ಇದು ಬೇರೆ ಬೇರೆ ಸಣ್ಣ ಪುಟ್ಟ ಆದಿವಾಸಿಗಳ ಕೆಲವು ಅರಸೊತ್ತಿಗೆಗಳು ಅಲ್ಲಿ ಆಳ್ವಿಕೆ ಮಾಡ್ತಾಯಿದ್ವು. 18ನೇ ಶತಮಾನದ ಕೊನೆಯ ಹೊತ್ತಿಗೆ ರಾಣಾ ಮನೆತನ ಇವೆಲ್ಲವನ್ನೂ ಕೂಡ ಶಾ ಮನೆತನ ವಿಶೇಷವಾಗಿ ಇವರನ್ನೆಲ್ಲ ಒಟ್ಟುಗೂಡಿಸಿ ನೇಪಾಳ ಅನ್ನುವ ಒಂದು ದೇಶವನ್ನಾಗಿ ರೂಪಿಸ್ತು. 1800ರಿಂದ 19ನೇ ಶತಮಾನದಿಂದ ಅಲ್ಲಿ ವಿಶೇಷವಾಗಿ ಶಾ ಮನೆತನದವರೇ ಆಳ್ತಾ ಇದ್ದರು. 1921ರಲ್ಲಿ ಬ್ರಿಟಿಷ್ ವಸಾಹತುಶಾಹಿಗಳು ಕೂಡ ನೇಪಾಳವನ್ನು ಒಂದು ಪ್ರತ್ಯೇಕವಾದಂಥ ದೇಶ ಅಂತಂದ್ಬಿಟ್ಟು ಪರಿಗಣಿಸಿದ್ರು. ಆದರೆ ಶಾ ಮನೆತನದವರು ಕೂಡ ಅಲ್ಲಿ ರಾಜಸೊತ್ತಿಗೆ ಇನ್ನೊಂದು ಭಾಗ ಆದರೂ ಅವ್ರು ಬರೀ ನಾಮಕಾವಸ್ಥೆ ಆದರು. ಆ ಕಾಲಘಟ್ಟದಲ್ಲಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಬ್ರಿಟಿಷರು ಇಡೀ ದಕ್ಷಿಣ ಏಷ್ಯಾವನ್ನು ಬಿಟ್ಟು ಹೋಗಬೇಕಾದ್ರೆ 1950ರಲ್ಲಿ ನೇಪಾಳದಲ್ಲೂ ಕೂಡ ಜನರ ಒಂದು ಬೃಹತ್ ಬಂಡಾಯ ಆಗುತ್ತೆ. ಆ ಬಂಡಾಯದ ಭಾಗವಾಗಿ ರಾಣಾಗಳ ಆಳ್ವಿಕೆ ಅಲ್ಲಿ ನಿಂತು ದೊರೆ ತ್ರಿಭುವನ ನೇತೃತ್ವದಲ್ಲಿ ಹೊಸ ನೇಪಾಳ ಸೃಷ್ಟಿಯಾಗುತ್ತೆ. ಒಬ್ಬ ಸಾಮ್ರಾಟ ಇರ್ತಾನೆ, ಸಾಮ್ರಾಟನ ಅಡಿಯಲ್ಲಿ ಒಂದು ಸಂಸದೀಯ ಪ್ರಜಾತಂತ್ರ ಇರುವಂತಹ ಒಂದು ಆಡಳಿತ ವ್ಯವಸ್ಥೆ ರೂಪುಗೊಳ್ಳುತ್ತೆ. ಅಂದರೆ ಎಲೆಕ್ಷನ್ ನಡೆಯುತ್ತೆ, ಸಂಸತ್ತಿರುತ್ತೆ, ಅಲ್ಲಿ ರಾಜ್ಯಭಾರ ಮಾಡೋದು. ಆದರೆ ಪ್ರಧಾನವಾದಂಥ
ಎಲ್ಲ ಹಕ್ಕು ಮತ್ತು ಬಾಧ್ಯತೆಗಳು ಅಧಿಕಾರಗಳು ರಾಜನಲ್ಲಿ ಇರುವಂತಹ ಒಂದು ಮೊನಾರ್ಕಿ, ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಅಂತ ಏನು ಕರೀತಾರೆ, ಅದೇ ಥರದ ಒಂದು ವ್ಯವಸ್ಥೆ ಅಲ್ಲಿಗೆ ಬರುತ್ತೆ. ಇದರ ವಿರುದ್ಧನೂ ಕೂಡ ನಂತರ ಹೋರಾಟ ಮುಂದುವರಿಯುತ್ತೆ. ಯಾಕಂದರೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಬೇಕು ಅಂಥೇಳಿ 1959ರಲ್ಲಿ ರಾಜ ಅದಕ್ಕೆ ಒಪ್ಪಿಕೊಂಡು ಪ್ರಪ್ರಥಮವಾಗಿ ಸಂಸತ್ತಿಗೆ ಮೊದಲನೆಯ ಸ್ವತಂತ್ರ ಚುನಾವಣೆ ಒಂದು ನಡೆಯುತ್ತೆ 1959ರಲ್ಲಿ. ಅದರಲ್ಲಿ ಆ ಚುನಾವಣೆಯಲ್ಲಿ BP ಕೊಯ್ರಾಲ ಅನ್ನುವಂಥವರು ಪ್ರಧಾನಮಂತ್ರಿಯಾಗಿ ಕೂಡ ಆಯ್ಕೆ ಆಗ್ತಾರೆ. ಆದರೆ ಅದಾದ 2 ವರ್ಷದಲ್ಲಿ 1962ರಲ್ಲಿ ಆಗಿನ ರಾಜ ಸಾಮ್ರಾಟ ಮಹೇಂದ್ರ ಇಡೀ ಪಾರ್ಲಿಮೆಂಟನ್ನು ಸಂಪೂರ್ಣವಾಗಿ ಡಿಸಾಲ್ವ್ ಮಾಡಿ ಚುನಾವಣೆ ನಮ್ಮ ದೇಶದಲ್ಲಿ ನಡೆಯಾಗಿಲ್ಲ. ಇಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದರೆ ಪಕ್ಷರಹಿತ ಪಂಚಾಯತ್ ವ್ಯವಸ್ಥೆಯನ್ನು 1962ರಿಂದ ಜಾರಿಗೆ ತರ್ತಾರೆ. ಅಂದರೆ ರಾಜನ ಆಳ್ವಿಕೆಯೇ ಎಲ್ಲ ಕಡೆಯೂ ನಡೆಯುತ್ತೆ, ನಿಮ್ಮಲ್ಲೂ ಪ್ರಜಾತಂತ್ರ ಇದೆ ಅನ್ನೋ ಭಾವನೆ ಹುಟ್ಟಿಸೋದಕ್ಕೋಸ್ಕರ ಒಂದು ಪಂಚಾಯತ್ ಚುನಾವಣೆ ಸ್ಥಳೀಯ ಮಟ್ಟದಲ್ಲಿ ಅವರು ಕೂಡ ರಾಜನ ಒಪ್ಪಿಗೆ ಮೇರೆಗೆ ಚುನಾವಣೆಯ ನಾಟಕದೊಂದಿಗೆ ಪಂಚಾಯತ್ ವ್ಯವಸ್ಥೆ ಇರುವಂಥ ಒಂದು ವ್ಯವಸ್ಥೆ ಜಾರಿಗೆ ಬರುತ್ತೆ. 1990ರಲ್ಲಿ ಇದರ ವಿರುದ್ಧ ಒಂದು ಬೃಹತ್ತಾದಂಥ ಬಂಡಾಯ ಹೇಳುತ್ತೆ. ಈ ರೀತಿಯಾದಂಥ ಒಂದು ನಾಮಕಾವಸ್ಥೆ ಪ್ರಜಾತಂತ್ರವಲ್ಲ, ಒಂದು ನಿಜವಾದಂಥ ಪ್ರಜಾಪ್ರಭುತ್ವ ಬೇಕು ಅಂತೇಳಿ, ಅಂದರೆ ಬಹುಪಕ್ಷೀಯ ಸಂಸದೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬೇಕು ಅಂತೇಳಿ ಈ ಹೋರಾಟ 1990ರಿಂದ 1996 ತನಕ ನಡೆಯುತ್ತೆ. 1996ರಲ್ಲಿ ಬಹುಪಕ್ಷೀಯ ಪ್ರಜಾತಂತ್ರ, ಆದರೆ ಮೊನಾರ್ಕ್ ಅಂದರೆ ಸಾಮ್ರಾಟನ ಕೆಳಗಡೆ ಬಹುಪಕ್ಷೀಯ ಪ್ರಜಾತಂತ್ರ ಇರುವಂತಹ ಹಳೆಯ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿಯನ್ನೇ ವಾಪಸ್ ಜಾರಿಗೆ ತರ್ತಾರೆ. ಒಂದೇ ವ್ಯತ್ಯಾಸ ಏನಪ್ಪ ಅಂದರೆ ಒಂದು ಬಹುಪಕ್ಷೀಯ ಪ್ರಜಾತಂತ್ರ ಇರುತ್ತೆ. ಇವೆಲ್ಲವೂ ನಾವು ಚರ್ಚೆ ಮಾಡ್ತಿರೋದು ರಾಜಕೀಯವನ್ನು ಹೆಂಗೆ ನಡೆಸಬೇಕು ಅನ್ನೋದರಲ್ಲಿ ಬಂದಂಥ ಬದಲಾವಣೆ. ಆದರೆ 1950ರಿಂದ 1996 ತನಕ ನೇಪಾಳದ ಜನರ ಬದುಕಿನಲ್ಲಿ, ಜನರ ಆರ್ಥಿಕತೆಯಲ್ಲಿ ಏನಾದರೂ ಬದಲಾವಣೆ ಬಂತ? ಜನರಿಂದ ತೆರಿಗೆ ವಸೂಲಿ ಮಾಡ್ತಾರೆ, ಜನ ಹಗಲು ರಾತ್ರಿ ಕಷ್ಟಪಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಭೂಮಾಲೀಕರಿದ್ದಾರೆ, ನಗರ ಪ್ರದೇಶದಲ್ಲಿ ಕೆಲವೇ ಜನ, ಅದು ಬಹುಪಾಲು ಜನ ಎಲ್ಲರೂ ಕೂಡ ಮೇಲ್ಜಾತಿಗಳು, ಬ್ರಾಹ್ಮಣರು, ಕ್ಷತ್ರಿಯರು. ಉಳಿದ ಎಲ್ಲರೂ ಶೂದ್ರರು, ಮಹಿಳೆಯರು, ಅಲ್ಲೂ ಕೂಡ ಇರುವಂತಹ ಅಸ್ಪೃಶ್ಯ ದಲಿತರು, ಇವರುಗಳಿಗೆ ಸೇವೆ ಮಾಡ್ಕೊಳ್ತಾನೆ ಇರಬೇಕು. ಈ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದೇ ಬಗೆಯ ಬದಲಾವಣೆ ಬರೋದಿಲ್ಲ. ಅದು ರಾಜಸತ್ತೆಯನ್ನೇ, ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿಯನ್ನೇ, ಬಹುಪಕ್ಷೀಯ ಪ್ರಜಾತಂತ್ರ ಅನ್ನೇ ಯಾರೂ ಕೂಡ ಸಾಮಾಜಿಕ ಆರ್ಥಿಕ ರಚನೆಯಲ್ಲಿ ನಿಜಕ್ಕೂ ಪ್ರಜಾತಂತ್ರ ಬರೋದು. ಅಲ್ಲಿ ಪ್ರಜಾತಂತ್ರ ಎಂದರೇನು? ಅಂಬೇಡ್ಕರ್ ಹೇಳಿದಂತೆ ಬರೀ ಒಬ್ಬರಿಗೆ ಒಂದು ಓಟು ಅಲ್ವಲ್ಲ, ಸಂಪತ್ತಿನಲ್ಲಿ ಸಮಪಾಲಿದೆಯಾ? ಯಾರು ಇದುವರೆ ತನಕ ಸಂಪತ್ತನ್ನೇ, ಒಡೆತನವನ್ನೇ ಇಟ್ಕೊಂಬಂದ್ರು, ಅವ್ರ ಹತ್ರ ಸಂಪತ್ತನ್ನು ಕಸಿದು, ಅಧಿಕಾರವನ್ನು ಕಸಿದು ಎಲ್ಲರೂ ಸಮಪಾಲು ಸಮಬಾಳು ಅನ್ನೋ ಥರದ್ದು ಬಂತ ಅಂದರೆ ಆ ಅಜೆಂಡಾವೇ ಯಾವುದೇ ಬಗೆಯ ವ್ಯವಸ್ಥೆಗೆ ಇರಲಿಲ್ಲ. ಹೀಗಾಗಿ 1996ರ ನಂತರ ಅಲ್ಲೂ ಕೂಡ ಕಮ್ಯುನಿಸ್ಟ್ ಪಕ್ಷಗಳಿದ್ವು. ಅಲ್ಲಿಯ ಕೆಲವು ಕಮ್ಯುನಿಸ್ಟ್ ಪಕ್ಷಗಳು ಕೂಡ ಸಂಸದೀಯ ಚುನಾವಣೆಗಳಲ್ಲಿ ಭಾಗವಹಿಸ್ತಾ ಕಾನೂನುಗಳ ಮೂಲಕ ಒಂದು ಸಾಮಾಜಿಕ ಪ್ರಜಾತಂತ್ರ ತರುವ ಪ್ರಯತ್ನ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವರು ಚುನಾವಣೆಗಳಲ್ಲಿ ಭಾಗವಹಿಸ್ತಿದ್ರು. ಆದರೆ 96ರಲ್ಲಿ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ್, ಮಾವೋಯಿಸ್ಟ್ ಅನ್ನುವಂತಹ ಒಂದು ಪಕ್ಷದ ನೇತೃತ್ವದಲ್ಲಿ ಈ ರೀತಿ ಈ ನಿಧಾನವಾದ ಕಾನೂನು, ಮೊನಾರ್ಕಿ, ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿಯಿಂದ ಜನರ ಬದುಕಿನಲ್ಲಿ ಸಂಪತ್ತಿನ ಹಂಚಿಕೆಯೋ ಮತ್ತೊಂದು ಆಗೋದಿಲ್ಲ. ಇದು ಈ ವ್ಯವಸ್ಥೆಯ ವಿರುದ್ಧ ದೊಡ್ಡ ಕ್ರಾಂತಿಯೇ ಆಗಬೇಕು. ಯಾಕಂದರೆ ಸಣ್ಣ ಪುಟ್ಟ ಬದಲಾವಣೆಯನ್ನು ನೀವು ಗ್ರಾಮೀಣ ಮಟ್ಟದಲ್ಲಿ, ನಗರ ಮಟ್ಟದಲ್ಲಿ ಮಾಡಬೇಕಂದ್ರೂ ಕೂಡ ಆ ಬದಲಾವಣೆಗೆ ಕಾರಣರಾದವ್ರನ್ನ ಬಗ್ಗು ಬಡಿಯುವುದಕ್ಕೆ ಸೇನೆ, ಪೊಲೀಸ್ ಬರುತ್ತೆ. ಯಾಕಂದರೆ ಅವರಿರೋದೇ ಈ ಅಧಿಕಾರವನ್ನು ರಕ್ಷಣೆ ಮಾಡೋದಕ್ಕೆ. ಆರ್ಡರ್ ಏನೊಂದು ಸೋಷಿಯಲ್ ಆರ್ಡರ್ ಇದೆ, ಒಂದು ಫ್ಯೂಡಲ್ ಸೋಷಿಯಲ್ ಆರ್ಡರ್, ಒಂದು ಕ್ಯಾಪಿಟಲಿಸ್ಟ್ ಸೋಷಿಯಲಿಸ್ಟ್ ಆರ್ಡರ್ ಏನಿದೆ, ಆ ಆರ್ಡರ್ನ ರಕ್ಷಿಸುವುದಕ್ಕೆ ಸೇನೆ ಇರುತ್ತೆ. ಪಬ್ಲಿಕ್ ಆರ್ಡರ್ ಅಂದರೆ ಪಬ್ಲಿಕ್, ಇದರಲ್ಲಿ ಸಾಮಾನ್ಯ ಜನರು, ಕೂಲಿಕಾರರು, ರೈತರಲ್ಲ. ಹೀಗಾಗಿ ನಾವು ನಮ್ಮದೇ ಆದಂಥ ಸೈನ್ಯವನ್ನು ಕಟ್ಟಿಕೊಂಡು ಈ ಸೈನ್ಯದ ಜೊತೆ ಘರ್ಷಣೆ ಮಾಡ್ತಾ ನಿಜವಾದ ಜನರ ರಾಜ್ಯ ಸ್ಥಾಪನೆ ಮಾಡಬೇಕು ಅಂತೇಳಿ, ಏನು ಚೈನಾದಲ್ಲಿ ಮಾವೋ ನೇತೃತ್ವದಲ್ಲಿ ಕ್ರಾಂತಿಯಾಗಿತ್ತು, ಅಥವಾ ಭಾರತದಲ್ಲಿ ಏನು ನಕ್ಸಲೈಟ್ರ ಆ ಥರ ಕ್ರಾಂತಿಯ ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ರು, ಅದರ ಮುಂದುವರಿಕೆಯ ಭಾಗವಾಗಿ ನೇಪಾಳದಲ್ಲಿ ಒಂದು ಸಶಸ್ತ್ರ ಸಾಯುಧ ಜನಬಂಡಾಯವನ್ನು, ಜನಯುದ್ಧವನ್ನು 1996ರ ನಂತರ CP ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ್, ಮಾವೋಯಿಸ್ಟ್ಗಳ ನೇತೃತ್ವದಲ್ಲಿ ಪ್ರಾರಂಭ ಆಗುತ್ತೆ. ಅದು 1996ರಿಂದ 2006ರ ತನಕ ನಿರಂತರವಾಗಿ ಇಡೀ ನೇಪಾಳದ ಉದ್ದಗಲಕ್ಕೂ ಕೂಡ ಈ ಕ್ರಾಂತಿಯ ಜ್ವಾಲೆ ಹಬ್ಬುತ್ತೆ. ಸಾಕಷ್ಟು ಜನ ಸ್ಥಳೀಯ ಗ್ರಾಮೀಣ ಶೋಷಕರು ಹಳ್ಳಿಯನ್ನು ತೊರೆದು ಹೋಗ್ತಾರೆ. ಒಂದು ಪರ್ಯಾಯವಾದಂಥ ಜನಗಣ ರಾಜ್ಯವನ್ನು ಅವರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ನಿಧಾನಕ್ಕೆ ಅವರು ಬಂದು ಕಠ್ಮಂಡು, ನೇಪಾಳದ ರಾಜಧಾನಿಯನ್ನು ಕೂಡ ಆಕ್ರಮಿಸಿ ಜನಗಣ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೊರಟಿರುವಂಥ ಸಂದರ್ಭದಲ್ಲಿ 2006ರಲ್ಲಿ 2001ರಲ್ಲಿ ಅಲ್ಲಿದ್ದಂಥ ರಾಜನ ಹತ್ಯೆ ಕೂಡ ಆಗುತ್ತೆ. ರಾಜ ಮಹೇಂದ್ರನ ಹತ್ಯೆ ಆಗುತ್ತೆ. ಜ್ಞಾನೇಂದ್ರ
ಅಲ್ಲಿ ರಾಜನಾಗಿ ಬಂದ ಮೇಲೆ ಇನ್ನೂ ತೀವ್ರವಾದಂಥ ದಮನವನ್ನು ಪ್ರಾರಂಭಿಸ್ತಾರೆ. ಆದರೆ ಆ ದಮನದ ವಿರುದ್ಧ ಮಾವೋವಾದಿಗಳ ನಡೆಸಿದಂಥ ದೊಡ್ಡ ಹೋರಾಟದ ಭಾಗವಾಗಿ 2006ರಲ್ಲಿ ಈ ಹೋರಾಟದ ಫಲಿತವಾಗಿ ಆ ಸಾಯುಧ ಹೋರಾಟದ ಪ್ರಧಾನವಾದಂಥ ಷರತ್ತೇ ಏನಿತ್ತಪ್ಪ ಅಂತಂದರೆ ರಾಜಸತ್ತೆ ನಶಿಸಬೇಕು ಹಾಗೂ ನಿಜಕ್ಕೂ ಜನಗಣತಂತ್ರ ಅಧಿಕಾರಕ್ಕೆ ಬರಬೇಕು. ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಹೋಗಿ ಒಂದು ಸೆಕ್ಯುಲರ್ ಸೋಷಿಯಲಿಸ್ಟ್ ರಿಪಬ್ಲಿಕ್, ಸಮಾಜವಾದಿ ಪ್ರಜಾತಾಂತ್ರಿಕ ಗಣರಾಜ್ಯವೊಂದು ಸ್ಥಾಪನೆ ಆಗಬೇಕು. ಆ ಷರತ್ತಿಗೆ ಒಪ್ಪುವುದಾದರೆ ಸಶಸ್ತ್ರ ಹೋರಾಟವನ್ನು ನಾವು ಕೈಬಿಟ್ಟು ನಾವು ಕೂಡ ಪ್ರಜಾತಂತ್ರದ ಮುಖ್ಯವಾಹಿನಿಗೆ ಬರಲು ಸಿದ್ಧರಿದ್ದೇವೆ ಅಂತಂದ್ಬಿಟ್ಟು ಅಲ್ಲಿ ಮಾತುಕತೆ ನಡೆಯುತ್ತೆ. ಈ ಮಾತುಕತೆ ಯಾಕಂದರೆ ಈ ಬಂಡಾಯ ಅಷ್ಟಿತ್ತು, ಈ ಬಂಡಾಯವನ್ನು ಹತ್ತಿಕ್ಕಕ್ಕೆ ಆಗೋದಿಲ್ಲ ಅನ್ನೋದು ಹೆಚ್ಚು ಕಡಿಮೆ ಸಾಬೀತಾಗಿತ್ತು. ಹಾಗೂ ಇಡೀ 10 ವರ್ಷಗಳ ಕಾಲ ಇಡೀ ನೇಪಾಳ ಈ ಒಂದು ಕ್ರಾಂತಿಯ ಜ್ವಾಲೆನಲ್ಲಿ ಹತ್ತಿ ಉರಿದಿತ್ತು. ಆಳುವ ಸರ್ಕಾರ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾದಾಗ ಇಡೀ ವ್ಯವಸ್ಥೆ ಮಾವೋವಾದಿಗಳ ಜೊತೆ ಈ ಥರ ರಾಜಿ ಮಾಡ್ಕೊಳ್ತಾರೆ. 2006ರಲ್ಲಿ ಮಾವೋವಾದಿಗಳು ತಮ್ಮ ಸಾಯುಧ ಹೋರಾಟವನ್ನು ಕೈಬಿಟ್ಟು ಶಸ್ತ್ರಾಸ್ತ್ರಗಳನ್ನು ಗಣರಾಜ್ಯಕ್ಕೆ ಒಪ್ಪಿಸಿ ಅವರು ಕೂಡ CPIN ಮಾವೋಯಿಸ್ಟ್ ಅನ್ನುವ ಹೆಸರಲ್ಲೇ ಒಂದು ಪಕ್ಷವಾಗಿ ಬಹುಪಕ್ಷೀಯ ಗಣತಂತ್ರದಲ್ಲಿ ನಾವು ಕೂಡ ಚುನಾವಣೆಯಲ್ಲಿ ಭಾಗವಹಿಸ್ತೀವಿ ಅಂತ ಜನಸ್ರವಂತಿನಲ್ಲಿ ಸೇರ್ಕೊಳ್ತಾರೆ. ಇದು 2008ರಲ್ಲಿ. ಸೊ 2008ರ ನಂತರ 2006ರಿಂದ 2008ರಲ್ಲಿ ಮಾವೋವಾದಿಗಳ ಜೊತೆಗೆ ದೊಡ್ಡ ಜನಬಂಡಾಯವೂ ನಡೆಯುತ್ತೆ. ನಗರಗಳಲ್ಲೂ ಕೂಡ ದೊಡ್ಡ ದೊಡ್ಡ ಬಂಡಾಯ ನಡೆಯುತ್ತೆ. ಹೀಗಾಗಿ 1951ರಲ್ಲಿ ಒಂದು ಜನಬಂಡಾಯ ಜನತಂತ್ರಕ್ಕಾಗಿ, 1991ರಲ್ಲಿ ಬಹುಪಕ್ಷೀಯ ಗಣತಂತ್ರಕ್ಕಾಗಿ ಒಂದು ಬಂಡಾಯ, 2006ರಲ್ಲಿ ಅರಸೊತ್ತಿಗೆ ಹೋಗಿ ಒಂದು ಪ್ರಜಾತಾಂತ್ರಿಕ ಗಣತಂತ್ರಕ್ಕಾಗಿ ನಡೆದಂಥ ಬಂಡಾಯಗಳು, ಅಂತಿಮವಾಗಿ 2008ರಲ್ಲಿ ನೇಪಾಳ ಒಂದು ಪ್ರಜಾತಾಂತ್ರಿಕ ಗಣತಂತ್ರ ಆಗುತ್ತೆ. ಇದು ಹುಟ್ಟಿಸಿದಂಥ ಭರವಸೆ ಏನು? ಇದು ಹುಟ್ಟಿಸಿದಂಥ ಭರವಸೆ ಅಂದರೆ ಈ ಹಿಂದಿನ 2 ಗಣತಂತ್ರಗಳೇನಿದ್ವು, ಬಹುಪಕ್ಷೀಯ ಸಾಮ್ರಾಟನ ಅಡಿಯಲ್ಲಿರುವ ಗಣತಂತ್ರ ಇರ್ಬೋದು ಅಥವಾ 1950ರ ಚಳುವಳಿ ಹುಟ್ಟಿದಂಥ ನೇಪಾಳ ಇರ್ಬೋದು, ಅವೆಲ್ಲವೂ ರಾಜಕೀಯ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದತೆ ಹೊರತು ಸಾಮಾಜಿಕ ಆರ್ಥಿಕ ವಿಷಯಗಳಲ್ಲೂ ಪ್ರಜಾತಂತ್ರ ಬರಬೇಕು ಅನ್ನೋದು ಅಜೆಂಡಾದಲ್ಲೇ ಇರಲಿಲ್ಲ. ಆದರೆ ಮಾವೋವಾದಿಗಳು 10 ವರ್ಷಗಳ ಕಾಲ ನಡೆಸಿದಂಥ ಹೋರಾಟದಲ್ಲಿ ತುಂಬ ಪ್ರಖರವಾಗಿ ಮುಂದಿಟ್ಟಿದ್ದೇನಪ್ಪ ಅಂತಂದರೆ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗಬೇಕು, ಜನರಿಗೆ ಎಲ್ಲವೂ ಅಧಿಕಾರ ಸಿಗಬೇಕು. ಹೀಗಾಗಿ ನೇಪಾಳದ ಚುನಾವಣೆಯಲ್ಲೂ ಕೂಡ ಭಾರತದಲ್ಲಿ ಇಲ್ಲದಿರುವ ಒಂದು ಬೃಹತ್ತಾದಂಥ ಸುಧಾರಣೆ ಇದೆ. ಈ ಎಲ್ಲ ಹೋರಾಟದ ಕಾರಣಕ್ಕಾಗಿ ಅಲ್ಲಿ ಕೇವಲ ಫಸ್ಟ್ ಪಾಸ್ಟ್ ದ ಫೋರ್ತ್ ಸಿಸ್ಟಮ್ ಅಲ್ಲ, ಅಂದರೆ 100 ಜನ ಇರ್ತಾರೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಅದರಲ್ಲಿ 8-9 ಜನ ಎಲೆಕ್ಷನ್ ನಿಲ್ತಾರೆ. ಯಾರಿಗೆ ಅತಿ ಹೆಚ್ಚು ಬರುತ್ತೋ ಅದರಲ್ಲಿ ಕೆಲವ್ರಿಗೆ 25 ಬರುತ್ತೆ, ಕೆಲವ್ರಿಗೆ 24 ಬರುತ್ತೆ, ಯಾರಿಗೂ 50ಕ್ಕಿಂತ ಜಾಸ್ತಿ ಏನು ಬರೋದಿಲ್ಲ. ಇರೋದರಲ್ಲಿ ಯಾರಿಗೆ ಜಾಸ್ತಿ ಬಂದಿರುತ್ತೋ ಅವರೇ ಗೆದ್ದಂತೆ. ಉಳಿದವರು ಯಾವ ಮತಗಳಿಗೂ ಕೂಡ ಯಾವುದೇ ಮೌಲ್ಯ ಇಲ್ಲ ಅನ್ನೋಂಥ ಭಾರತದ ಗಣರಾಜ್ಯ ಚುನಾವಣಾ ವ್ಯವಸ್ಥೆ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಅದು ಕೂಡ ಒಂದು ಭಾಗ. ಇನ್ನೊಂದು ಭಾಗ, ಯಾವುದೇ ಒಂದು ಪಕ್ಷಕ್ಕೆ ಇಡೀ ನೇಪಾಳದಲ್ಲಿ 1,000 ವೋಟ್ ಬರುತ್ತೆ ಅಂತಂದರೆ ಪ್ರತಿ 100 ವೋಟ್ಗೆ ಒಬ್ಬ ಪ್ರತಿನಿಧಿ ಅನ್ನೋ ಥರ 10 ಪ್ರತಿನಿಧಿಗಳಿರೋ ಥರ, ಅಂದರೆ ಎಲ್ಲ ಜನವರ್ಗಗಳಿಗೂ ಕೂಡ ಪ್ರಾತಿನಿಧ್ಯ ಇರುವ ಥರ ಪ್ರಪೋರ್ಷನೇಟ್ ಎಲೆಕ್ಷನ್ ಸಿಸ್ಟಮ್, ಅಂದರೆ ಪ್ರಮಾಣಾತ್ಮಕ ಪ್ರಾತಿನಿಧ್ಯದ, ಇದು ಬೇರೆ ಬೇರೆ ಯುರೋಪ್ ದೇಶಗಳಲ್ಲೂ ಕೂಡ ಇದೆ. ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ ಭಾರತ ಅನುಸರಿಸ್ತಿರುವ ಚುನಾವಣಾ ಪದ್ಧತಿಗಿಂತ ಅದು ಇದ್ದಿದ್ದರಲ್ಲಿ ಉತ್ತಮವಾದಂಥ ವ್ಯವಸ್ಥೆ. ಅದು ಹೆಚ್ಚು ಜನರಿಗೆ, ಬಲಹೀನರಿಗೂ ಕೂಡ ಹೆಚ್ಚು ಪ್ರಾತಿನಿಧ್ಯ ಕೊಡುವಂತಹ ವ್ಯವಸ್ಥೆ. ಅದನ್ನು ನೇಪಾಳದಲ್ಲಿ ಅನುಸರಿಸೋಕ್ಕೆ ಶುರು ಮಾಡ್ತಾರೆ. ಸೊ ಆಡಳಿತ ಕ್ರಾಫ್ಟಲ್ಲಿ, ಸ್ಟೇಟ್ ಕ್ರಾಫ್ಟಲ್ಲಿ ಬದಲಾವಣೆ ಬಂತು. ಜನ ಬರೀ ಸ್ಟೇಟ್ ಕ್ರಾಫ್ಟಲ್ಲ, ಮಾವೋವಾದಿಗಳು ಮುಂದಿಟ್ಟಂಥ ಸಂಪತ್ತಿನಲ್ಲಿ ಸಮಪಾಲು ಹಾಗೂ ಇಡೀ ಎಲ್ಲರ ಪ್ರಗತಿನಲ್ಲಿ ಪಾಲುದಾರಿಕೆ, ಅಧಿಕಾರದಲ್ಲಿ ಪಾಲುದಾರಿಕೆ, ಇವೆಲ್ಲವೂ ಸಾಮಾನ್ಯ ಜನರಿಗೆ ಸಿಗುತ್ತೆ ಅನ್ನೋ ಅಪಾರವಾದಂಥ ಭರವಸೆಗಳು ಮಾವೋವಾದಿಗಳು ಮಾಡಿದಂಥ ಹೋರಾಟ, ಆನಂತರ ಸೃಷ್ಟಿಯಾದಂಥ ಗಣರಾಜ್ಯದಲ್ಲಿ ಜನರಿಗೆ ಅಪಾರವಾದಂಥ ನಿರೀಕ್ಷೆ ಇತ್ತು. 2008ರಲ್ಲಿ ಈ ಕ್ರಾಂತಿ ಆದರೂ ಕೂಡ 2008ರಿಂದ 2015 ತನಕ ನೇಪಾಳ ಒಂದು ಸಂವಿಧಾನವನ್ನು ರೂಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ನೇಪಾಳದಲ್ಲಿ ಆಗ ಪ್ರಧಾನವಾಗಿ ಒಂದು ಕಡೆ ಮಾವೋವಾದಿಗಳು ಸಾಯುಧ ಹೋರಾಟವನ್ನು ಬಿಟ್ಟು ಅಪಾರ ಜನಬೆಂಬಲದೊಂದಿಗೆ ಮುಖ್ಯವಾಹಿನಿಗೆ ಬಂದಂಥವರು, ಹಾಗೂ ಈ ಹಿಂದಿನಿಂದ ಹಳೆಯ ಆಳುವ ವರ್ಗಗಳ ಮುಂದುವರಿಕೆಯಾಗಿರುವಂತಹ ನೇಪಾಳಿ ಕಾಂಗ್ರೆಸ್ಸು, ಅದರ ನಡುವೆ ಸಂಸದೀಯ ಪಕ್ಷದಲ್ಲಿ ಭಾಗವಹಿಸ್ಕೊಳ್ತಾ ಇದ್ದಂಥ ಸಂಸದೀಯ ಕಮ್ಯುನಿಸ್ಟರು CPN UML ಅನ್ನುವಂತಹ ಪಕ್ಷಗಳು, ಇದಲ್ಲದೀರ ಭಾರತದ ಉತ್ತರ ಪ್ರದೇಶಕ್ಕೆ ಸಮೀಪ ಇರುವಂತಹ ಮಾದೇಶ್ ಪ್ರಾಂತ್ಯ ಅಂತ ಹೇಳ್ತಾರೆ, ಗುಡ್ಡಗಾಡು ಪ್ರಾಂತ್ಯಗಳಲ್ಲಿ ಕಣಿವೆ ಪ್ರಾಂತ್ಯದಲ್ಲಿ ಏನಿದ್ದಾರೆ ಅಲ್ಲಿ ಇರುವಂತಹ ಮಾದೇಶಿಗಳು ನೇಪಾಳಿಗಳೇ, ಆದರೆ ಪ್ರತ್ಯೇಕ ಅಸ್ತಿತ್ವ ಇರುವಂಥವರು. ಅವರು ಹೆಚ್ಚು ಕಡಿಮೆ ಭಾರತಕ್ಕೆ ಸಮೀಪವಾಗಿರುವಂಥವರು, ಉಳಿದವರಿಗಿಂತ ತಾವು ಹೆಚ್ಚು
ಸುಶಿಕ್ಷಿತರು ಅಂತಲೂ ಭಾವಿಸುವಂಥವ್ರು ತಮಗೆ ಸರಿಯಾದಂಥ ಪ್ರಾತಿನಿಧ್ಯ ಸಿಗಬೇಕು ಅಂತ ಅವ್ರದ್ದು ಇನ್ನೊಂದು ಪಕ್ಷ ಮಾಡ್ಕೊಳ್ತಾರೆ. ಹೀಗಾಗಿ ಬಹುಮತ ಅನ್ನೋದು ಯಾರಿಗೂ ಬರದಂಥ ಒಂದು ವ್ಯವಸ್ಥೆ ರೂಪುಗೊಳ್ಳುತ್ತೆ 2008ರಲ್ಲಿ. ಸಂವಿಧಾನವನ್ನು ರೂಪಿಸಬೇಕಾದ್ರೆ ಫೆಡರಲ್ ಸಿಸ್ಟಮ್ ಹೇಗಿರಬೇಕು, ಬೇರೆ ಬೇರೆ ಪ್ರಾಂತ್ಯಗಳು ಬೇರೆ ಬೇರೆ ಜನಸಮುದಾಯಗಳಿಗೆ ಅಧಿಕಾರ ಇರುವ ರೀತಿ ಹೆಂಗೆ ಅದನ್ನು ವಿಕೇಂದ್ರೀಕರಣ ಮಾಡಬೇಕು, ಸಂಪತ್ತು ಅಧಿಕಾರದಲ್ಲಿ ಎಲ್ಲರೂ ಒಪ್ಪಿಕೊಂಡು ಬೇರೆ ಬೇರೆ ಸಂಪತ್ತಿನ ನಿರ್ವಹಣೆ ಹೇಗೆ, ಇವೆಲ್ಲ ಚರ್ಚೆಗಳು ಬಂದಾಗ ಇದು ಸರ್ವಸಮ್ಮತಿಯೊಂದಿಗೆ ಆಗಬೇಕು ಅಥವಾ ಬಹುಮತದೊಂದಿಗೆ ಒಂದು ಸಂವಿಧಾನ ರಚನೆ ಆಗಬೇಕು ಅಂತಿದ್ದರೂ ಕೂಡ ಮಾವೋವಾದಿಗಳ ಒಟ್ಟಾರೆ ಪಾತ್ರ ಅದು ಮೂರನೇ ಒಂದು ಭಾಗಕ್ಕಿಂತ ಜಾಸ್ತಿ ಇರಲೂ ಇಲ್ಲ. ಆದ್ದರಿಂದ ಸಂವಿಧಾನ ರಚನೆ ತುಂಬ ವಿಳಂಬವಾಗ್ತಾ ಹಲವಾರು ರಾಜ್ಯಗಳಾಗ್ತಾ 2015ರಲ್ಲಿ ಒಂದು ಸಂವಿಧಾನ ರೂಪುಗೊಳ್ಳುತ್ತೆ. ನೇಪಾಳವನ್ನು ಒಂದು 7 ಪ್ರಾಂತ್ಯಗಳನ್ನಾಗಿ ವಿಭಜನೆ ಮಾಡಿ ಒಂದು ಫೆಡರಲ್ ರಿಪಬ್ಲಿಕ್, ಒಂದು ಪ್ರಜಾತಾಂತ್ರಿಕ ಫೆಡರಲ್ ಗಣರಾಜ್ಯವನ್ನಾಗಿ ರೂಪಿಸ್ಕೊಳ್ಳಾಗುತ್ತೆ. ಆದರೆ ಈ ವೇಳೆಗಾಗಲೇ ಸಾಯುಧ ಹೋರಾಟವನ್ನು ಬಿಟ್ಟು ಬಂದಂಥವರು ಹಾಗೂ ಹಳೆಯ ಸಂಸದೀಯ ಕಮ್ಯುನಿಸ್ಟರು ಇವರೆಲ್ಲರೂ ಕೂಡ ಅಧಿಕಾರದಲ್ಲಿ ಬಹಳಷ್ಟು ವರ್ಷ ಇದೇ 3 ಪಕ್ಷಗಳೇ. ಚುನಾವಣೆ ನಡೀತು 2015ರಲ್ಲಿ. ಪ್ರತಿ ಸತಿ ಚುನಾವಣೆ ನಡೆದಾಗಲೂ ಕೂಡ ಯಾವೊಂದು ಪಕ್ಷಕ್ಕೂ ಕೂಡ ಇತರ ಪಕ್ಷಗಳಿಗಿಂತ ಹೆಚ್ಚಿಗೆ ಬಹುಮತ ಬರಲೇ ಇಲ್ಲ. ಈಗಾಗಲೇ ಮಾವೋವಾದಿಗಳ ಮೇಲೆ ಇಟ್ಟಂಥ ಭರವಸೆಯೂ ಕೂಡ ಭ್ರಮನಿರಸನ ಆಗ್ತಿರುವಂಥ ಸಂದರ್ಭ ಜನರಿಗೆ ಬಂತು, ಬೇರೆಯವರನ್ನ ಆಶ್ರಯಿಸ್ತಾ ಹೋದರು. ಹೀಗಾಗಿ ಪ್ರತಿ ಚುನಾವಣೆಗಳು ಕೂಡ ಸ್ಪ್ಲಿಟ್ ವರ್ಡಿಕ್ಟ್ಗಳು. ಯಾರಾದರೂ 2-3 ಪಕ್ಷಗಳು ಒಟ್ಟಿಗೆ ಸೇರಿ ಅಧಿಕಾರವನ್ನು ನಡೆಸುವಂತಹ ಮತ ನಿರ್ಣಯ ಬರ್ತಿತ್ತೇ ಹೊರತು ಯಾವೊಂದು ಪಕ್ಷಕ್ಕೂ ಕೂಡ ಸಂಪೂರ್ಣವಾದಂಥ ಬಹುಮತ ಸಿಕ್ಕಲಿಲ್ಲ. ಈ ಕಾರಣಕ್ಕಾಗಿ ಏನಾಯ್ತಪ್ಪ ಅಂದರೆ 2008ರಿಂದ 2024ರ ತನಕ, ಅಂದರೆ ಕೇವಲ ಈ 16 ವರ್ಷಗಳಲ್ಲಿ 13 ಸರ್ಕಾರಗಳು ಬದಲಾಗಿದ್ದಾವೆ. 2012ರಲ್ಲಿ 2015ರಲ್ಲಿ ಸಂವಿಧಾನ ರಚನೆ ಆದರೂ ಕೂಡ 2015ರಲ್ಲಿ ಸಂವಿಧಾನ ರಚನೆಯಾಗಿ ಕಳೆದ 9 ವರ್ಷಗಳಲ್ಲಿ 9 ಸರ್ಕಾರಗಳು ಬದಲಾಗಿದ್ದಾವೆ. ಸರ್ಕಾರಗಳು ಬದಲಾವಣೆ ಆದಾಗ ಯಾರಾದರೂ ಒಬ್ಬರಾದರೂ ತಾತ್ವಿಕ ಮೌಲ್ಯಗಳ ಪರವಾಗಿ ನಿಂತು ನನ್ನ ಸರ್ಕಾರ ಹೋದರೂ ಪರವಾಗಿಲ್ಲ, ನನ್ನ ಅಧಿಕಾರ ಹೋದರೂ ಪರವಾಗಿಲ್ಲ, ನಾವು ಯಾವ ಮೌಲ್ಯಗಳಿಗಾಗಿ ನಿಂತಿದ್ವಿ ಅದರ ಬಗ್ಗೆ ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ, ಜನಾಭಿಪ್ರಾಯವನ್ನು ಕೇಳ್ತೀವಿ ಎನ್ನುವ ಯಾವ ಬಗೆಯ ಜನಬದ್ಧತೆಯ ಕಮ್ಯುನಿಸ್ಟ್ ರಾಜಕಾರಣವನ್ನು ಕಮ್ಯುನಿಸ್ಟರು ಮಾಡಲಿಲ್ಲ, ಮಾವೋವಾದಿಗಳು ಮಾಡಲಿಲ್ಲ. ಅವಕಾಶವಾದಿ ಹೊಂದಾಣಿಕೆಗಳು ಹೆಚ್ಚಾಗ್ತಾ ಹೋಯಿತು. ಒಬ್ಬರ ಬೆನ್ನಿಂದೆ ಇನ್ನೊಬ್ಬರು ಚೂರಿಯನ್ನು ಎರಿಯುವಂತಹ ಇದನ್ನು ಸಾಮಾನ್ಯ ಜನ ನೋಡಿ 2008ರಲ್ಲಿ ಹೊಸ ಸಂವಿಧಾನ ಆದ ಮೇಲೆ 2015ರಲ್ಲಿ ಸಂವಿಧಾನ ಆದ ಮೇಲೆ ಕಂಡಿದ್ದೆಲ್ಲ ಏನಪ್ಪ ಅಂತಂದರೆ, ಇತರ ಯಾವುದೇ ಪ್ರಜಾತಾಂತ್ರಿಕ ದೇಶಗಳಲ್ಲಿ, ಬಹುಪಕ್ಷೀಯ ಪ್ರಜಾತಂತ್ರ ಇರುವ ದೇಶಗಳಲ್ಲಿ ಯಾವ ರೀತಿ ಅಲ್ಲಿಯ ರಾಜಕಾರಣಿಗಳು ಅವಕಾಶವಾದಿ ರಾಜಕಾರಣ ಮಾಡ್ತಾ ಅಧಿಕಾರಕ್ಕಾಗಿ ಎಲ್ಲವನ್ನೂ ಕೂಡ ಬಿಟ್ಕೊಡ್ತಾ, ಜನರ ಆಸಕ್ತಿಗಳನ್ನು ಬಿಟ್ಕೊಡ್ತಾ ಲೋಲುಪರಾಗ್ತಾರೆ, ಸ್ವಾರ್ಥಿಗಳಾಗ್ತಾರೆ, ಐಷಾರಾಮಿ ಬದುಕನ್ನು ಬದುಕ್ತಾರೆ. ತಾವು ತಮ್ಮ ಸುತ್ತಮುತ್ತಲ ಇರುವಂಥವ್ರು, ಯಾಕಂದರೆ ಅಧಿಕಾರಕ್ಕೆ ಬರಬೇಕು ಅಂದರೆ ತಮ್ಮ ಸುತ್ತಮುತ್ತಲ ಇರೋರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಥವಾ ತಮ್ಮ ವಂಶಾವಳಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಆದರೆ ಯಾವ ರೀತಿ ಭಾರತದ ರೀತಿ ಬೇರೆ ಬೇರೆ ಪ್ರಜಾತಂತ್ರಗಳು ಹದಗೆಟ್ಟು ನಿಂತಿದ್ದಾವೋ ಅಂಥ ಎಲ್ಲ ಬಗೆಯಾದಂಥ ಕಲ್ಮಶಗಳು, ಅಂಥ ಎಲ್ಲ ಬಗೆಯ ಪ್ರಜಾತಂತ್ರದ ಹೆಸರಿನ ಕೊಳಕುಗಳು ಕೂಡ ನೇಪಾಳಿ ಪ್ರಜಾತಂತ್ರದ ರಾಜಕಾರಣದಲ್ಲೂ ಸೇರಿಕೊಂಡು ಜನರಿಗೆ ಬೇಸತ್ತೋಗಿದ್ರು. ಇದರಲ್ಲಿ ನೇಪಾಳಿ ಕಾಂಗ್ರೆಸ್ನ ಪಾತ್ರವೂ ಎಷ್ಟಿದೆಯೋ ಅಷ್ಟೇ ಪಾತ್ರ ನೇಪಾಳಿ ಕಮ್ಯುನಿಸ್ಟ್ ಪಾರ್ಟಿ UMLಗೂ ಇದೆ. ಅಷ್ಟೇ ಮುಖ್ಯವಾದಂಥ ಪಾತ್ರ ಜನರಲ್ಲಿ ಅಪಾರ ಭರವಸೆಯನ್ನು ಹುಟ್ಟಿಸಿ ಭ್ರಮನಿರಸನ ಮಾಡಿದಂಥ ಮಾವೋವಾದಿ ಪಕ್ಷಗಳಿಗೂ ಕೂಡ ಅಲ್ಲಿದೆ. ಮಾವೋವಾದಿ ಪಕ್ಷದ ನೇತಾರ ಪ್ರಚಂಡ, CPI-ML UML ಪಕ್ಷ ಇವತ್ತು ಪ್ರಧಾನಿಯಾಗಿ ಪದಚ್ಯುತರಾದಂಥ KP ಓಲಿ ಮತ್ತು ನೇಪಾಳಿ ಕಾಂಗ್ರೆಸ್ ಪಕ್ಷದ ದೇಬುವಾ, ಈ ಮೂವರೂ ಕೂಡ ಮತ್ತು ಅವರ ಸುತ್ತಮುತ್ತಲ ಸಮೀಪವರ್ತಿಗಳು, ಅವರ ವಂಶಸ್ಥರು, ಇವರುಗಳೇ ಅಲ್ಲಿ ಪ್ರಜಾತಂತ್ರದ ಫಲಾನುಭವಿಗಳೇ ಹೊರತು ಸಾಮಾನ್ಯ ಜನರಿಗೆ ಯಾವುದೇ ಬಗೆಯ ವಿಶೇಷವಾದಂಥ ಸೌಲಭ್ಯಗಳು ಸಿಕ್ಕಲೇ ಇಲ್ಲ. ಬೇಸಿಕ್ ಹಕ್ಕುಗಳು ಸಿಗಲಿಲ್ಲ, ಬದುಕು ಸುಧಾರಣೆ ಆಗಲಿಲ್ಲ. ಬದಲಿಗೆ ಏನಾಗ್ತಿದೆ ನೇಪಾಳದ ಆರ್ಥಿಕತೆ? ನಾನು ಈಗಾಗಲೇ ಹೇಳಿದಾಗೆ, ತಾವು ತಮ್ಮ ಪರದೆಯ ಮೇಲೆ ಬರುವಂತಹ ದ ಹಿಂದೂ ಪತ್ರಿಕೆಯಲ್ಲಿ ಡೇಟಾ ಪಾಯಿಂಟ್ ಅಂತ ಹೇಳ್ಬಿಟ್ಟು ರೆಗ್ಯುಲರ್ ಆಗಿ ವಿದ್ಯಮಾನದ ಬಗ್ಗೆ ಅಂಕಿಅಂಶಗಳ ಮೂಲಕ ವಿಶ್ಲೇಷಣೆ ಕೊಡುವಂತಹ ಒಂದು ಕಾಲಮ್ ಇರುತ್ತೆ. ಅದು ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದರಲ್ಲಿ ಇರುವಂಥ ಒಂದು ಟೇಬಲ್ನ ತಾವು ಗಮನಿಸಿ ನೋಡೋದಾದರೆ 2008ರಿಂದ 2024ರ ನಡುವೆ ಅತಿ ಹೆಚ್ಚು ಸರ್ಕಾರಗಳು ಬದಲಾಗಿರೋದರಲ್ಲಿ ಮೊದಲನೇ ದೇಶ ನೇಪಾಳು. ಸುಮಾರು 25 ಸರ್ಕಾರಗಳು ಬದಲಾಗಿದ್ದಾವೆ 2008ರ ನಂತರ.
ಒಂದು ಸರ್ಕಾರದ ಸರಾಸರಿ ಆಯಸ್ಸು ಅಲ್ಲಿ ಎಷ್ಟಪ್ಪ ಅಂದರೆ 13 ತಿಂಗಳು, ವರ್ಷಕ್ಕಿಂತ 1 ತಿಂಗಳು ಮಾತ್ರ. ಅದನ್ನು ಬಿಟ್ಟರೆ ಅಡ್ರೆಸ್ಗಿಲ್ದಿರೋ ದೇಶಗಳು, ವನತಾವು ಆ ದೇಶದ ಹೆಸರೇ ನಾವು ಕೇಳಿರಲ್ಲ, ಬಲ್ಗೇರಿಯಾ, ನೌರು ಅನ್ನೋ ದೇಶದ ಹೆಸರು ನಾನು ಕೇಳಿರಲಿಲ್ಲ, ಮಾಲ್ಡೋವಾ, ಜಪಾನ್, ಇಂಥ ದೇಶಗಳಲ್ಲಿ ಅದರಲ್ಲಿ ಜಪಾನಲ್ಲಿ ನೋಡಿದ್ರೆ ಕನಿಷ್ಠ ಪಕ್ಷ 2 ವರ್ಷ ಆದರೂ ಇದ್ದಾವೆ. ಆದರೆ ನೇಪಾಳ ಅತ್ಯಂತ ತರುಣ ಪ್ರಜಾತಂತ್ರ, ಅಪಾರ ಭರವಸೆಗಳನ್ನು ಹುಟ್ಟಿಸಿದಂಥ ಪ್ರಜಾತಂತ್ರ. ಈ ಥರ ಅಲ್ಲಿಯ ಪರಿಸ್ಥಿತಿ ಇತ್ತು. ಬದಲಿಗೆ ಅಂದರೆ ಈ ರೀತಿ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದವರು ತಮ್ಮ ನಡುವೆ ಸ್ವಾರ್ಥ, ಅಧಿಕಾರ, ಸಂಪತ್ತು, ಅವಕಾಶವಾದವನ್ನು ಮಾಡ್ತಾ ಯಾವ ರೀತಿ ನೇಪಾಳನ್ನು ಭಯಂಕರ ಪರಿಸ್ಥಿತಿಗೆ ದೂಡಿದ್ರು ಅಂತಂದರೆ, ನೇಪಾಳದಲ್ಲಿ ಇವತ್ತಿನ ಆರ್ಥಿಕತೆಯಲ್ಲಿ ಇನ್ಫ್ಯಾಕ್ಟ್ 2008ರಲ್ಲಿ 97% ಜನ ಬಡವರಾಗಿದ್ದರು. ಇವತ್ತು ಅದನ್ನು 58% ಇಳಿಸಿದ್ದೀವಿ ಅಂತ ಸರ್ಕಾರ ಹೇಳುತ್ತೆ. ಮೋದಿ ಸರ್ಕಾರ ಕೂಡ ನಮ್ಮ ದೇಶದಲ್ಲಿ ಬಡವರೇ ಇಲ್ಲ, ಇವತ್ತು 2% ಮಾತ್ರ ಬಡವರು ಅನ್ನೋ ಥರ. ಆದರೂ ಸಂದರ್ಭ ಏನಪ್ಪ ಅಂತಂದರೆ, ಅಲ್ಲಿಯ ಸರಾಸರಿ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು, ಪರ್ ಕ್ಯಾಪಿಟಲ್ GDP ಇನ್ಕಮ್ ಎಷ್ಟಪ್ಪ ಅಂತಂದರೆ ಕೇವಲ $1,500 ವಾರ್ಷಿಕ. ಪವರ್ ಪರ್ಚೇಸ್ ಪ್ಯಾರಿಟಿ ಅಂತ ಮತ್ತೊಂದು ಅಂಶವನ್ನು ವಿಶ್ವ ಬ್ಯಾಂಕ್ ಬಳಸುತ್ತೆ. ಅದನ್ನು ನೀವು ನೋಡೋದಾದರೆ ಭಾರತದ ಪವರ್ ಪರ್ಚೇಸ್ ಪ್ಯಾರಿಟಿಗೆ ಹೋಲಿಸಿ ನೀವು ನೋಡಿದ್ರೆ ಅದರ ಕಾಲು ಭಾಗವೂ ಇಲ್ಲ ನೇಪಾಳ. ಅಷ್ಟು ಅತ್ಯಂತ ಬಡತನದಲ್ಲಿದ್ದಾರೆ. ನೇಪಾಳದ ಇನ್ನೊಂದು ದೊಡ್ಡ ವಿಶೇಷ ಏನಪ್ಪ ಅಂದರೆ, ಬಹುಶಃ ಬಿಹಾರದಲ್ಲಿರೋ ಜನರಿಗೆ ಭಾಳ ಚೆನ್ನಾಗಿ ಅರ್ಥವಾಗುತ್ತೆ. ನೇಪಾಳದಲ್ಲಿ ಸರಾಸರಿ 20% ಯುವಜನರ ನಿರುದ್ಯೋಗ ಇದೆ. ಅದರಲ್ಲೂ 15ರಿಂದ 24 ವಯಸ್ಸಿನ ನಡುವೆ ಯುವಕರಲ್ಲಿ 22.7% ನಿರುದ್ಯೋಗ, 25ರಿಂದ 44 ವಯಸ್ಸಿನವರಲ್ಲಿ 11ರಿಂದ 15% ನಿರುದ್ಯೋಗ, 45ರಿಂದ 64 ವಯಸ್ಸವರಲ್ಲಿ 7.5% ನಿರುದ್ಯೋಗ. ಅಂದರೆ ಯುವಜನರ ನಿರುದ್ಯೋಗ ಹೆಚ್ಚು ಕಡಿಮೆ 20%. ಜಗತ್ತಿನ ಇನ್ಯಾವ ದೇಶದಲ್ಲೂ ಕೂಡ ಈ ಪ್ರಮಾಣದ ನಿರುದ್ಯೋಗ ಇಲ್ಲ. ಇದರ ಪರಿಣಾಮ ಏನಾಗಿದೆ? ಯಾತಕ್ಕೆ ನಿರುದ್ಯೋಗ ಇದೆ? ಯಾತಕ್ಕೆ ಅಂತಂದರೆ, ಇಡೀ ನೇಪಾಳದಲ್ಲಿ ಹೊಸ ಸಂವಿಧಾನ ರಚನೆಯಾಗಿ 20 ವರ್ಷ ಆಗ್ತಾ ಬರ್ತಿದ್ರೂ ಕೂಡ ಕ್ರಾಂತಿ ಪರ್ಯವಸನಗೊಂಡು 1996ರಿಂದ 2006 ತನಕ ನಡೆದಂಥ ಮಾವೋವಾದಿ ಕ್ರಾಂತಿ ಹೊಸ ಭರವಸೆಗಳೊಂದಿಗೆ ಅದರ ಬಗ್ಗೆ ಆಳುವವರ್ಗ ಕೊಟ್ಟ ಸಮ್ಮತಿಯೊಂದಿಗೆ 2006ರಲ್ಲಿ ಅದು ಪರ್ಯವಸನಗೊಂಡರೂ ಕೂಡ ಕಳೆದ 20 ವರ್ಷದಲ್ಲಿ ಯಾವುದೇ ಬಗೆಯ ಉದ್ಯೋಗವನ್ನು ಸೃಷ್ಟಿಸುವಂತಹ ಒಂದು ಆರ್ಥಿಕತೆಯೇ ಬಂದಿಲ್ಲ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂಥದ್ದು ಹೆಚ್ಚು ಕಡಿಮೆ ಇಲ್ಲ ಅನ್ನೋದಕ್ಕೆ ಸಮ. ಮತ್ತು ಏನಾದರೂ ಹೂಡಿಕೆ ಮಾಡಬೇಕು ಅಂತಂದರೂ ಕೂಡ ಏನಲ್ಲಿ ಮೂಲಭೂತ ಸೌಕರ್ಯಗಳಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ರಸ್ತೆ ಇರಬೇಕು, ವಿದ್ಯುತ್ ಇರಬೇಕು. ಹೈಡಲ್ ಪವರ್ಗಳಿಗೆ ಅಪಾರವಾದಂಥ ಸಾಧ್ಯತೆಗಳಿದ್ದರೂ ಕೂಡ, ಅದಕ್ಕೆ ಬೇಕಾಗಿರುವ ಸಂಪನ್ಮೂಲ ರೂಢಿಸಿಕೊಳ್ಳುವಂತಹ ವ್ಯವಸ್ಥೆ ಇದ್ದರೂ ಕೂಡ ಅಧಿಕಾರದಲ್ಲಿರುವ ಈ 3 ಪಕ್ಷಗಳು ಬರುವ ಸಂಪನ್ಮೂಲವನ್ನೆಲ್ಲ ತಮ್ಮ ತಮ್ಮ ಸ್ವಾರ್ಥ ಐಷಾರಾಮಕ್ಕೆ ಬಳಸಿದ್ದರಿಂದ ಯಾವುದೇ ಬಗೆಯ ಮೂಲಭೂತ ಸೌಕರ್ಯಗಳು ಇಲ್ಲ. ಕಠ್ಮಂಡು ಮತ್ತು 1-2-3 ಪ್ರದೇಶಗಳಲ್ಲಿ ನಡೆಯುವಂತಹ ಪ್ರವಾಸೋದ್ಯಮ ಮಾತ್ರ ಅಲ್ಲಿ ಪ್ರಧಾನವಾಗಿ ದೇಶದೊಳಗೆ ನಡೆಯುವಂತಹ ಆರ್ಥಿಕ ಚಟುವಟಿಕೆ. ಅದನ್ನು ಬಿಟ್ಟರೆ ತಮ್ಮ ಪರದೆಯ ಮೇಲೆ ಮತ್ತೊಂದು ಬರುತ್ತೆ, ನೀವು ನೋಡ್ಬೋದು. ಇಡೀ ನೇಪಾಳದ ಒಟ್ಟಾರೆ ಜನಸಂಖ್ಯೆಯಲ್ಲಿ 33% ಮನೆಗಳು ಹೊರದೇಶಗಳಿಗೆ ಹೋಗಿ ಕೆಲಸ ಮಾಡುವವರು ಏನು ದುಡ್ಡು ಕಳಿಸ್ತಾರೆ ಅದನ್ನೇ ಆಧರಿಸಿದ್ದಾರೆ. 33%, 76%. ಅಂದರೆ 100ರಲ್ಲಿ 76 ಜನ, ಪ್ರತಿ 4 ಮನೆಗಳಲ್ಲಿ 3 ಮನೆಗಳು ಅವರ ಜೀವನೋಪಾಯ ನಡೆಯುವುದೇ ಹೊರದೇಶಗಳಿಗೆ ವಲಸೆ ಹೋಗಿ ಅಲ್ಲಿಂದ ಅವರು ಕಳಿಸುವಂಥ ದುಡಿಮೆಯನ್ನು ಆಧರಿಸಿ. ಮತ್ತು ಇಡೀ ನೇಪಾಳದ ಆರ್ಥಿಕತೆಯಲ್ಲಿ 33% GDP ಬರುವಂಥದ್ದು ಹೊರದೇಶಗಳಲ್ಲಿ ಕೆಲಸ ಮಾಡುವವರು ಕಳಿಸೋದ್ರಿಂದ. ಇದು ಮತ್ತೊಂದು ಅಂಕಿಅಂಶ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಯಾವ ಪ್ರಮಾಣದಲ್ಲಿ ಇದು ಇದೆ ಅಂದರೆ, 2024ರಲ್ಲಿ ಪ್ರಧಾನಮಂತ್ರಿ ಓಲಿಯವರು 8.5 ಲಕ್ಷ ಜನರಿಗೆ, ಆ ಒಂದೇ ವರ್ಷದಲ್ಲಿ 8.5 ಲಕ್ಷ ಜನರಿಗೆ ದೇಶದ ಹೊರಗೆ ಹೋಗಿ ಕೆಲಸ ಮಾಡುವುದಕ್ಕೆ ಪರ್ಮಿಟ್ ಮತ್ತು ವೀಸಾಗಳನ್ನು ಪರ್ಮಿಟ್ ಕೊಡ್ತಾರೆ. 8.5 ಲಕ್ಷ ಒಂದು ವರ್ಷದಲ್ಲಿ. ವರ್ಷಕ್ಕೆ 8.5 ಲಕ್ಷ ಅಂದರೆ ದಿನಕ್ಕೆ 3,000 ಜನ. ನೇಪಾಳದಿಂದ ದಿನಕ್ಕೆ 3,000 ಜನ ಹೊಟ್ಟೆಪಾಡಿಗಾಗಿ ದೇಶಭ್ರಷ್ಟರಾಗ್ತಾ ಇದ್ದಾರೆ. ಕ್ರಾಂತಿಗಳಾಗಿ, ಜನಚಳುವಳಿಗಳಾಗಿ, ಬಂಡಾಯಗಳಾಗಿ ಇಷ್ಟಾದರೂ ಕೂಡ
ಯಾವ ಬಗೆಯ ಪರಿಸ್ಥಿತಿನಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ? ಇದರಲ್ಲೂ ಕೂಡ ಮೇಲ್ಜಾತಿ ಮೇಲ್ವರ್ಗಕ್ಕೆ ಸೇರಿದಂಥವರು ಬೇರೆ ದೇಶಗಳಿಗೆ ಹೋಗಿ ಇದ್ದಿದ್ದರಲ್ಲಿ ಒಂದು ಘನತೆ ಇರುವಂತಹ ಉದ್ಯೋಗದಲ್ಲಿ ಕೆಲಸ ಮಾಡ್ತಾರೆ. ಆದರೆ ಉಳಿದಂತೆ ಬಹುಪಾಲು ಜನ, ಯಾಕಂದರೆ ಸುಮಾರಷ್ಟು ಇದರಲ್ಲಿ ಶಾಲೆಗಳಿಲ್ಲ, ಉನ್ನತ ವಿದ್ಯಾಭ್ಯಾಸ ಅನ್ನುವಂಥದ್ದು 100ಕ್ಕೆ 90 ಭಾಗದ ಜನಕ್ಕೆ ಸಿಗಲ್ಲ. ಸಿಗುವಂಥವರು ಕೂಡ ಏನು ಹಿಸ್ಟಾರಿಕಲ್ ಆಗಿ ಪಾರಂಪರಿಕವಾಗಿ ಯಾರು ಜ್ಞಾನ ಇತ್ಯಾದಿಗಳನ್ನ ಇಟ್ಕೊಂಡು ಬಂದಿದ್ರು ಅದೇ ಗುಂಪು, ಅದೇ ಜಾತಿ, ಅದೇ ವರ್ಗಕ್ಕೆ ಸಿಗುತ್ತದೆ. ಹೀಗಾಗಿ ಕೌಶಲವಿಲ್ಲದ, ವಿದ್ಯೆ ಇಲ್ಲದ ಹೊರದೇಶಕ್ಕೆ ಹೋಗಿ ಕೆಲಸ ಮಾಡುವಂತಹ ಜನ ಎಂಥ ದುರ್ಬರವಾದಂಥ ಪರಿಸ್ಥಿತಿನಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯವೋ ಅಂತಹ ದುರ್ಬರವಾದಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ. ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಂಥ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸೌತ್ ಕೊರಿಯಾದಲ್ಲಿ ಒಬ್ಬ ನೇಪಾಳದ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಏನಕ್ಕಾಗಿಯಪ್ಪ ಅಂತಂದರೆ ಪ್ರತಿ ವರ್ಷವೂ ಕೂಡ, ಪ್ರತಿ ವಾರವೂ ಕೂಡ ಆಕೆ ಕೆಲಸ ಮಾಡ್ದಿತ್ತಂಥ ಜಾಗದ ಮಾಲೀಕ ಕೊಡಬೇಕಾಗಿರೋ ಕೂಲಿಯನ್ನು ಕಡಿಮೆ ಮಾಡ್ತಾನೆ ಹೋದ. ಇದರಲ್ಲಿ ನಾನೇನು ಬದುಕ್ಬೋದು, ಮನೆಯವ್ರನ್ನ ಹೆಂಗೆ ಬದುಕಿಸ್ಬೋದು ಅಂತ ಅಂದ್ಬಿಟ್ಟು ಚಿಂತಾಕ್ರಾಂತಳಾಗಿ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊತಾರೆ. ಇದನ್ನು ಅಲ್ಲಿಯ ಅಧಿಕಾರಸ್ಥರ ಮಕ್ಕಳು ಎಷ್ಟು ಐಷಾರಾಮದಲ್ಲಿ ಬದುಕ್ತಾರೆ ಅನ್ನೋದನ್ನು ಎರಡನ್ನೂ ಕೂಡ ಕಂಪೇರ್ ಮಾಡ್ತಾ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೂಡ ಆಗುತ್ತೆ. ಸೊ ಹೀಗಾಗಿ ಇವತ್ತು ನೀವು ಒಟ್ಟಾರೆಯಾಗಿ ಗಮನಿಸಿದ್ರೆ ಅತಿ ಹೆಚ್ಚಿನ ನಿರುದ್ಯೋಗ, ಹೊರದೇಶಗಳಿಗೆ ಹೋಗಿ ಅಂದರೆ ಬದುಕಕ್ಕೆ ಸಾಧ್ಯವಿಲ್ಲದಿರುವಂಥ ಸಂದರ್ಭ. ಆದರೆ ಇಲ್ಲಿ ಅಧಿಕಾರಸ್ಥರು ಮಾತ್ರ ಐಷಾರಾಮದಲ್ಲಿ ಬದುಕ್ತಾರೆ. ಅದರ ನಡುವೆ ಇನ್ನೊಂದೆರಡು ಬೆಳವಣಿಗೆಗಳೇನಾಗಿದ್ದಾವೆ. ನೇಪಾಳ ಅನ್ನುವುದು ಒಂದು ಲ್ಯಾಂಡ್ ಲಾಕ್ಡ್ ದೇಶ. ಮೊದಲನೇದಾಗಿ ಇಡೀ ನೇಪಾಳದ ಆಡಳಿತ ವ್ಯವಸ್ಥೆ 1950ರಿಂದಲೂ 2025 ತನಕ ಬೇರೆ ಬೇರೆ ಬಣ್ಣದ ಬಾವುಟಗಳನ್ನು ಇಟ್ಕೊಂಡು, ಬೇರೆ ಬೇರೆ ಬಣ್ಣದ ಕ್ರಾಂತಿಗಳನ್ನ ಇಟ್ಕೊಂಡು ಬಂದರೂ ಕೂಡ ಯಾವ ಪಕ್ಷಗಳು ಕೂಡ ಮೂಲಭೂತ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾರಂಭದಲ್ಲಿ ಅವೆಲ್ಲ ಆಶೆಗಳನ್ನ ಇಟ್ಕೊಂಡು ಬಂದರೂ ಕೂಡ ಅದನ್ನೆಲ್ಲ ಮರೆತು ತಮ್ಮ ತಮ್ಮ ಸ್ವಾರ್ಥ ಅವಕಾಶವಾದಿ ರಾಜಕಾರಣದಲ್ಲಿ ತೊಡಗಿದ್ದರಿಂದ ದೊಡ್ಡ ಭ್ರಮನಿರಸನ ಆಗಿದೆ. ಆ ಭ್ರಮನಿರಸದ ಕಾರಣದಿಂದಾಗಿ ಮತ್ತು ಇವರು ಈ ಅವಕಾಶವಾದಿ ರಾಜಕಾರಣದಲ್ಲಿ ತೊಡಗಿದ್ದರಿಂದ ಆರ್ಥಿಕತೆಯಲ್ಲಿ ಯಾವುದೇ ಬಗೆಯ ಉದ್ಯೋಗ ಇಲ್ಲ, ಅದರ ಜೊತೆಗೆ ಭ್ರಷ್ಟಾಚಾರ, ಅದರ ಜೊತೆಗೆ ಹಣದುಬ್ಬರ, ಬೆಲೆ ಏರಿಕೆ ಇವೆಲ್ಲವೂ ಒಟ್ಟುಗೂಡಿ ಸಣ್ಣ ಕಿಡಿ ಕಾಳ್ಗಿಚ್ಚಾಗುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿತ್ತು. ಇದಿಷ್ಟು ಸಂದರ್ಭ. ಇದರ ಜೊತೆಗೆ ಒಂದು ಆ್ಯಡೆಡ್ ಫ್ಯಾಕ್ಟ್ರಿ ಇದೆ. ನೇಪಾಳ ಅನ್ನುವಂಥದ್ದು ಒಂದು ಲ್ಯಾಂಡ್ ಲಾಕ್ ದೇಶ. ದಕ್ಷಿಣಕ್ಕೆ ಬೃಹತ್ ರಾಷ್ಟ್ರವಾದಂಥ ಭಾರತ, ಉತ್ತರಕ್ಕೆ ಜಗತ್ತಿನಲ್ಲೇ ಶಕ್ತ ರಾಷ್ಟ್ರವಾಗಿರುವಂತಹ ಚೀನಾ. ಇವೆರಡೂ ಕೂಡ ನೇಪಾಳದ ಮೇಲೆ ಪ್ರಭಾವವನ್ನು ಬೆಳೆಸ್ಕೊಳ್ಳುವುದಕ್ಕೆ, ಮಧ್ಯಪ್ರವೇಶ ಮಾಡುವುದಕ್ಕೆ ಹಲವಾರು ರೀತಿಯ ಪ್ರಯತ್ನಗಳನ್ನು ತಮ್ಮ ತಮ್ಮ ದೇಶದ ಹಿತಾಸಕ್ತಿಗಳಿಗೋಸ್ಕರ ಮಾಡ್ತಾರೆ. ಮತ್ತೊಂದು ಕಡೆ ಅಮೇರಿಕಾಗೆ ಇಡೀ ದಕ್ಷಿಣ ಏಷ್ಯಾದಲ್ಲಿ ಚೈನಾದ ವಿರುದ್ಧ ಸಾಧ್ಯವಾದಷ್ಟು ದೇಶಗಳು ತನ್ನ ಪರವಾಗಿರಬೇಕು ಅಂತಿರುತ್ತೆ. ಹೀಗಾಗಿ ಅಮೇರಿಕಾದ ದೊಡ್ಡ ಕಾರ್ಯತಂತ್ರವೇ ಏನಪ್ಪ ಅಂತಂದರೆ, ಯಾವುದಾದರೂ ಆ ದೇಶಗಳಲ್ಲಿ ಅಮೇರಿಕಾ ವಿರೋಧಿಯಾಗಿರುವಂತಹ ಸರ್ಕಾರವಿದ್ದರೆ ಅದರ ವಿರುದ್ಧದ ಬಂಡಾಯಕ್ಕೆ ಎಲ್ಲ ಸಹಕಾರಗಳನ್ನು ಕೊಟ್ಟು ಅದನ್ನು ಉರುಳಿಸಿ ತನ್ನ ಪರವಾಗಿರುವ ಸರ್ಕಾರಗಳನ್ನು ಜಾರಿಗೆ ಅಲ್ಲಿ ಅಧಿಕಾರಕ್ಕೆ ತರುವಂಥದ್ದು 1940ರಿಂದಲೂ ಅಮೇರಿಕ ಮಾಡ್ಕೊಂಡು ಬರ್ತಿರುವಂತಹ ಅತ್ಯಂತ ಜಗದ್ವಿರೋಧಿ, ಜನವಿರೋಧಿ ಕೃತ್ಯಗಳು. ಹೀಗಾಗಿ ಇಲ್ಲಿ ವಿಶೇಷವಾಗಿ ಕಮ್ಯುನಿಸ್ಟರು, CPN UML ಇರ್ಬೋದು ಮತ್ತು ಮಾವೋಯಿಸ್ಟರು ಇರ್ಬೋದು, ಹೆಸರೇ ಕಮ್ಯುನಿಸ್ಟ್ ಆದ್ದರಿಂದ ಚೀನಾಗೂ ಕೂಡ ಕಮ್ಯುನಿಸ್ಟ್ ಅನ್ನುವಂತಹ ಕೆಂಬಾವುಟ ಇರುವುದರಿಂದ ಆ ಕಡೆ ವಾಲ್ತಾರೆ ಎನ್ನುವ ಕಾರಣಕ್ಕಾಗಿ ಅದರ ವಿರುದ್ಧವೂ ಕೂಡ ಜನಾಭಿಪ್ರಾಯ ಸೃಷ್ಟಿ ಮಾಡುವುದಕ್ಕೆ ಹಲವಾರು ರೀತಿಯಲ್ಲಿ ಅಮೇರಿಕಾದ NGOಗಳು ಕೂಡ ಕೆಲಸ ಮಾಡ್ತಿದ್ದಾರೆ. ಉದಾಹರಣೆಗೆ ಇತ್ತೀಚೆಗೆ 2017ರಲ್ಲಿ ಅಲ್ಲಿ ಬೃಹತ್ತಾದಂಥ ಭೂಕಂಪ ಸಂಭವಿಸಿ 10,000ಕ್ಕೂ ಹೆಚ್ಚು ಜನ ಸತ್ತಿದ್ದರು. ಆಗ ಹಮಿ ನೇಪಾಳ್, ನಮ್ಮ ನೇಪಾಳಕ್ಕೆ ನಾವು ಸಹಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಸಣ್ಣ NGO ಅಲ್ಲಿ ಹುಟ್ಕೊಳ್ತು. ಆ NGOಗೆ ಬೃಹತ್ ಪ್ರಮಾಣದಲ್ಲಿ ಹಣ ಸಹಾಯ ಬರೋದಕ್ಕೆ ಶುರುವಾಯಿತು. ಅದು ಬೃಹತ್ NGO ಆಯಿತು. ಆ NGOಗಳೇ ಸಾವಿರಾರು ಜನಕ್ಕೆ ಕೆಲಸ ಕೊಡೋ ಥರ ಆಯಿತು. ಅದಾದ ನಂತರದಲ್ಲಿ ಈ ಒಂದು ಮೊನ್ನೆ ನಡೆದ ಬಂಡಾಯದಲ್ಲೂ ಕೂಡ ಅವರ ಪಾತ್ರವನ್ನು ಇದೆ ಅಂತ ಹೇಳಲಾಗಿದೆ. ಬಟ್ ಅವರ ಪಾತ್ರ ಇದ್ದರೂ ಕೂಡ ಕಾರಣವೇ ಅದಲ್ಲ. ಅಮೇರಿಕ ತನ್ನ ಆಸಕ್ತಿಯನ್ನು ಈ ಟ್ರಬಲ್ಡ್ ವಾಟರ್ಸ್ ಅಂತ ಏನು ಕರಿತೀವಿ, ಬೆಂದ ಮನೆಯಲ್ಲಿ ಗಳ ಹರಿಯೋದು ಅಂತ ಅಂದ್ಬಿಟ್ಟು ಏನು ಹೇಳ್ತಾರೆ ಕನ್ನಡದಲ್ಲಿ, ಬೆಂಕಿ ಬಿದ್ದಿರೋ ಮನೆಯಲ್ಲಿ ತನ್ನ ಆಸಕ್ತಿಯನ್ನು ಹೆಂಗೆ ಕಾಪಾಡ್ಕೊಳ್ಬೇಕು ಅಂತ ಅಮೇರಿಕವೂ ಕೂಡ ಪ್ರಯತ್ನಿಸ್ತಿರುತ್ತೆ. ಈ ನಡುವೆ ಚೀನಾ ಇಡೀ ದಕ್ಷಿಣ ಏಷ್ಯಾದಲ್ಲಿ ಒಂದು ಬೃಹತ್ ರಾಷ್ಟ್ರವಾಗಿ ಬೆಳೆದಿದೆ ಮತ್ತು ಪೂರ್ವ ಚೀನಾದಿಂದ ಪಶ್ಚಿಮ ಯುರೋಪ್ ತನಕ ಇಡೀ ಒಂದು ಮೂಲಭೂತ ಸೌಕರ್ಯಗಳ ಬೃಹತ್ ಜಾಲವನ್ನೇ ಕಟ್ಟುವಂತಹ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಅವರು ಪ್ರಾರಂಭಿಸಿದ್ದಾರೆ. ಆ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಪ್ರಕಾರ ಸರಕು ಸಾಗಾಣಿಕೆಯ ಸುಲಭ ಸಾಗಾಟಕ್ಕಾಗಿ ಏರ್ಪೋರ್ಟ್ಗಳನ್ನು ಕಟ್ಟುವುದು, ಹಡಗು ಕಟ್ಟೆಗಳನ್ನು ಕಟ್ಟುವುದು, ರಸ್ತೆಗಳನ್ನು, ರೈಲುಗಳನ್ನು ನಿರ್ಮಾಣ ಮಾಡುವುದು, ಅದಕ್ಕೆ ಬೇಕಾಗಿರುವಂತಹ
ಹೂಡಿಕೆಯನ್ನು, ತಂತ್ರಜ್ಞಾನವನ್ನು ಮತ್ತು ನಿರ್ಮಾಣವನ್ನು ತಾವೇ ಮಾಡಿಕೊಡುವುದು. ಆ ಮೂಲಕ ಆ ಸರ್ಕಾರಗಳ ಗುಡ್ವಿಲ್ನ ಪಡ್ಕೊಂಡು ಅಲ್ಲಿ ತಮ್ಮ ಸಾಗಾಟವನ್ನು, ವ್ಯವಹಾರವನ್ನು, ಹೂಡಿಕೆಯನ್ನು, ಅಲ್ಲೇನಾದರೂ ಅಪರೂಪದ ಗಣಿಗಾರಿಕೆ ಸಾಧ್ಯವಾದರೆ ಅದನ್ನು ಪಡ್ಕೊಳ್ಳುವಂಥದ್ದು ಚೀನಾದ ತನ್ನ ದೇಶದ ಹಿತಾಸಕ್ತಿಯೂ ಕೂಡ ಆಗಿದೆ. ಇದರ ಭಾಗವಾಗಿಯೇ ಇತ್ತೀಚಿನ ವರ್ಷಗಳಲ್ಲಿ, ಕಳೆದ 10-11 ವರ್ಷಗಳಲ್ಲಿ ನೇಪಾಳದ ಆಳುವ ವರ್ಗಗಳು, ಅದರಲ್ಲಿ ಎಲ್ಲರೂ ಕೂಡ ದೇಬುವಾವು ಅಂದರೆ ನೇಪಾಳಿ ಕಾಂಗ್ರೆಸ್ ಆಗಿರ್ಬೋದು, ಮಾವೋಯಿಸ್ಟ್ ಪಕ್ಷ ಆಗಿರ್ಬೋದು, ಅಥವಾ CPN-UML ಇರ್ಬೋದು, ಈ ಮೂರೂ ಪಕ್ಷಗಳು ಕೂಡ, ಯಾಕಂದರೆ ಬೇರೆಯವರು ಬಂದಲ್ಲಿ ಹೂಡಿಕೆ ಮಾಡೋಕ್ಕೆ ರೆಡಿ ಇಲ್ಲ. ಭಾರತ ದೊಡ್ಡ ಮಟ್ಟದ ಹೂಡಿಕೆ ಮಾಡುವುದಕ್ಕೆ ಹಲವಾರು ಷರತ್ತುಗಳನ್ನ ಹಾಕೋದು, ಹೈಡಲ್ ಪವರ್ ಮತ್ತೊಂದು ಬಂತು ಅಂತಂದರೆ ನಿಧಾನಕ್ಕೆ ಅದರಲ್ಲಿ ವಿಸ್ತರಣಾ ಉದ್ದೇಶ, ಚೈನಾಗೂ ವಿಸ್ತರಣಾ ಉದ್ದೇಶ ಇದೆ. ಅಮೇರಿಕ ಏನಾದರೂ ಸಹಾಯ ಮಾಡಿದ್ರೆ ಅದಕ್ಕೊಂದು ದೊಡ್ಡ ರಾಜಕೀಯ ಕುತಂತ್ರ ಇರುತ್ತೆ. ಇವೆಲ್ಲ ಮಾಡಿದ್ರೂ ಕೂಡ ಅತಿ ದೊಡ್ಡ ಹೂಡಿಕೆ ರಿಯಲೈಸ್ ಆಗ್ತಾ ಇಲ್ಲ. ಚೈನಾ ಏನು ಮಾಡುತ್ತೆ ಈ ಸಂದರ್ಭದಲ್ಲಿ, ಈ ಸಂದರ್ಭವನ್ನು ಬಳಸಿಕೊಂಡು ನೇರವಾಗಿ ಹೂಡಿಕೆ ಪ್ರಾಮಿಸ್ ಆದಂಥ ಕೆಲವೇ ವರ್ಷಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಟ್ಟಲು ಕೂಡ ಪ್ರಯತ್ನಿಸುತ್ತೆ. ಅದರ ಭಾಗವಾಗಿಯೇ ಪೊಖಾರಾ ಅನ್ನುವಂತಹ ಕಠ್ಮಂಡುವಿನ ಸಮೀಪದ ಒಂದು ನಗರದಲ್ಲಿ ಒಂದು ಬೃಹತ್ತಾದಂಥ ಏರ್ಪೋರ್ಟನ್ನು ಈಗಾಗಲೇ ಚೈನಾ ಕಟ್ಟಿದೆ. ಅಷ್ಟು ಮಾತ್ರ ಅಲ್ದಿರ ಹಾಲಿ KP ಓಲಿ ಅವರು ಚೈನಾದ ಜೊತೆ ಒಂದು ಅವರ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅದರ ಭಾಗವಾಗಿ, ಅದೀಗಾಗಲೇ ನಿಮಗೆ ಗೊತ್ತಿರ್ಬೋದು, ಚೈನಾ ಪಾಕಿಸ್ತಾನ ಜೊತೆ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಭಾರತ ಒಂದು ದೇಶವನ್ನು ಹೊರತುಪಡಿಸಿದ್ರೆ ಇಡೀ ಏಷ್ಯಾ, ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದ ಎಲ್ಲ ದೇಶಗಳು ಕೂಡ, ಜಗತ್ತಿನ 192 ದೇಶಗಳಲ್ಲಿ 145 ದೇಶಗಳು ಕೂಡ ಇವತ್ತು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್, ಚೈನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನ ಭಾಗವಾಗಿದೆ. ಅದೇ ರೀತಿಯಲ್ಲಿ ಮಾತುಕತೆಗಳು ಕೂಡ ನೇಪಾಳದಲ್ಲಿ ಚೈನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್, ಮೂಲಭೂತ ಸೌಕರ್ಯಗಳ ಹೂಡಿಕೆ ಇತ್ಯಾದಿಗಳ ಬಗ್ಗೆ ಒಂದು ಒಪ್ಪಂದದ ಮಾತುಕತೆ ಕೂಡ ನಡೆಯೋಕ್ಕೆ ಶುರುವಾಗಿತ್ತು. ಈ ಒಪ್ಪಂದದ ಮಾತುಕತೆ ಅಂತಂದ್ರೇ ನೀವು ಮೂಲಭೂತ ಸೌಕರ್ಯಗಳಿಗೆ ಹೂಡಿಕೆಯನ್ನು ಮಾಡ್ತೀರಾ ಅಂತಂದರೆ ಅದಕ್ಕೆ ರಾಜಕೀಯ ಸಮ್ಮತಿ ಪಡ್ಕೊಳ್ಬೇಕು ಅಂದರೆ ಅದು ಭ್ರಷ್ಟಾಚಾರದ ಗಂಗೋತ್ರಿ. ಅದು ಈಗ ಕೋಟಿ ರೂಪಾಯಿ ಎಲ್ಲಿಂದ ಬರುತ್ತೆ ಅಂತಂದರೆ, ಇಲ್ಲಿ ನಿಮ್ಮ ದೇಶದಲ್ಲಿ ಇದನ್ನು ಹೂಡಿಕೆ ಮಾಡ್ತೀವಿ, ಅದಕ್ಕೆ ನಮ್ಮ ರಾಜಕೀಯ ಲೈಸೆನ್ಸ್ ಬೇಕು ಅಂತ ಬಂದಾಗ, ಅದಕ್ಕೆ ಬೇರೆ ಏನಾದರೂ ಕಾನೂನು ಬಗ್ಗೆ ಸಹಾಯ ಬೇಕು ಅಂತಂದಾಗ ಆ ಸಹಾಯ ಮಾಡಿದ್ದಕ್ಕೆ ಪ್ರತ್ಯುಪಕಾರವಾಗಿ ಇವರವ್ರಿಗೆ ಸಹಾಯ ಮಾಡ್ತಾರೆ. ಇದು ಭ್ರಷ್ಟಾಚಾರದ ಗಂಗೋತ್ರಿ. ಇಲ್ಲಾಂದರೆ ಬಡ ದೇಶದಲ್ಲಿ ಆ ಪ್ರಮಾಣದ ದುಡ್ಡು ಎಲ್ಲಿ ಬರಬೇಕು? ಸೊ ಹೀಗಾಗಿ ಈ ಮೂರೂ ದೇಶಗಳು ಕೂಡ, ಚೈನಾ, ಅಮೇರಿಕಾ ಮತ್ತು ಭಾರತ, ಈ ಮೂರೂ ದೇಶಗಳು ಕೂಡ ತಮ್ಮದೇ ರಾಷ್ಟ್ರದ ಸ್ವಾರ್ಥ ಹಿತಾಸಕ್ತಿಗಳಿಗಾಗಿ ನೇಪಾಳದ ಒಳಗಡೆ ಆಳುವ ವರ್ಗಗಳ ನಡುವೆ ಅಲ್ಲೂ 3 ದೇಶಗಳಿವೆ. 3 ಪಕ್ಷಗಳು ಕೂಡ 3 ದೇಶಗಳ ಪರವಾಗಿ, ಅಥವಾ 2 ಅಥವಾ 3 ಪಕ್ಷಗಳು ಏಕಕಾಲದಲ್ಲಿ ಒಂದು ದೇಶದ ಹಿತಾಸಕ್ತಿಯ ಪರವಾಗಿ ಈ ಥರದ ದೊಡ್ಡ ರಾಜಕೀಯ ಆಟಗಳು ಕೂಡ ಅಲ್ಲಿ ನಡೀತಾ ಇದೆ. ವಿಷಯ ಏನಪ್ಪ ಅಂತಂದರೆ, ಇದು ಜಾಗತಿಕ ಸಂದರ್ಭದ ಭಾಗವಾಗಿ ನೇಪಾಳದಲ್ಲಿ ನಡೀತಾ ಇರೋದು. ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅಲ್ಲಿ ಹೋರಾಟ ನಡೀತಿದೆ ಅಂತಂದರೂ ಕೂಡ, ಭ್ರಷ್ಟಾಚಾರ ಮಾಡಿದವ್ರು ನಮ್ಮ ಕಣ್ಣೆದುರು ಕಾಣ್ತಿದ್ದಾರೆ, ಅವ್ರ ಮಕ್ಕಳು ಹೆಂಗೆ ಓಡಾಡ್ತಾರೆ ಎಲ್ಲ ಕಾಣ್ತಿದ್ದಾವೆ. ಭ್ರಷ್ಟಾಚಾರದ ಮೂಲ ಇರುವಂಥದ್ದು ಈ ರೀತಿ ನೇಪಾಳದ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿ ಶಕ್ತ ರಾಷ್ಟ್ರಗಳ ಅನುಕೂಲತೆಗೆ ತಕ್ಕನಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಭ್ರಷ್ಟಾಚಾರದ ಗಂಗೋತ್ರಿ. ಈಗ ಈ 3 ಪಕ್ಷಗಳು ಅದನ್ನು ಮಾಡಿದವೆ. ಹೋರಾಟದಲ್ಲಿರುವ ಯುವಜನತೆಗಾಗಲಿ ಅಥವಾ ನೇಪಾಳದ ಯುವಜನತೆಗೆ ಹೊಸ ನಾಯಕತ್ವ ಕೊಡ್ತೀವಿ ಅಂತ ಬರ್ತಿರುವಂಥ ಹೊಸ ಶಕ್ತಿಗಳಿಗಾಗಲಿ ಈ ನವ ಉದಾರವಾದಿ ಶಕ್ತ ರಾಷ್ಟ್ರಗಳ ಅವಲಂಬಿ ಆರ್ಥಿಕತೆಯನ್ನು ಹೊರತುಪಡಿಸಿ ನೇಪಾಳದ ಘನತೆಯುಳ್ಳ ಸ್ವಾವಲಂಬಿ ಆರ್ಥಿಕತೆಯನ್ನು ಈ ಮೂಲಕ ನಾವು ಡೆವಲಪ್ ಮಾಡ್ತೀವಿ, ನೇಪಾಳದ ಸಂಪನ್ಮೂಲಗಳನ್ನೇ ಆಧರಿಸಿ ಈ ಥರ ಕೈಗಾರಿಕೆಗಳನ್ನು ಕಟ್ತೀವಿ. ಯಾಕಂದರೆ ಈ ಥರದ ಇತಿಹಾಸ ಇದೆ. ಕ್ಯೂಬಾದಲ್ಲಿರ್ಬೋದು, ವಿಯೆಟ್ನಾಂನಲ್ಲಿರ್ಬೋದು, ಚೈನಾ, ರಷ್ಯಾ ಯಾವ ಶಕ್ತ ರಾಷ್ಟ್ರಗಳ ಸಹಾಯವನ್ನು ಸಹಾಯ ಪಡ್ಕೊಳ್ಳದೆ ಕ್ರಾಂತಿ ಆದ ನಂತರ ತಮ್ಮದೇ ಜನರ ಶಕ್ತಿ, ಜನರ ಇಚ್ಛಾಶಕ್ತಿ, ಜನರ ಭಾಗಿದಾರಿಕೆ, ಜನರಿಗೆ ಅವರೇ ಒಡೆಯರು ಅನ್ನುವಂತಹ ಭಾವನೆ ಮತ್ತು ದೇಶದಲ್ಲಿದ್ದಂಥ ಸಂಪನ್ಮೂಲ ಹಾಗೂ ಸ್ನೇಹಮಯಿ ಇರುವಂತಹ ದೇಶಗಳ ಸಹಕಾರ, ಇವುಗಳನ್ನು ಇಟ್ಟುಕೊಂಡು ತಮ್ಮ ದೇಶವನ್ನು ಕಟ್ಟಿಕೊಂಡ್ರು. ಆ ತರಹದ ಒಂದು ಪರ್ಯಾಯ ರಾಜಕೀಯ ಆರ್ಥಿಕತೆಯ ದೃಷ್ಟಿಕೋನ ಇಲ್ಲದ ನಾಯಕತ್ವ ಇರಲಿಲ್ಲ ಅಂತಂದರೆ ಮತ್ತೆ ಯಥಾ ಪ್ರಕಾರ ಈ 3 ಪಕ್ಷಗಳ ಹೆಸರು ಬದಲಾಗಿ ಹೊಸ ಹೆಸರಿನಲ್ಲಿ ಅದೇ ಬಗೆಯ ಆರ್ಥಿಕತೆ ಇರುವ ಮತ್ತೊಂದು ಪಕ್ಷ ಬರುತ್ತೆ. ಈಗ ಉದಾಹರಣೆಗೆ ಏನು ಹೇಳಲಾಗ್ತಾ ಇದೆ, ಈಗ ಈ 3 ಪಕ್ಷಗಳು
ಓಲಿಯವರ ಪಕ್ಷ ಸಂಪೂರ್ಣವಾಗಿ ರಾಜೀನಾಮೆ ಕೊಟ್ಟಿದೆ. ಸಣ್ಣ ಪುಟ್ಟ ವಿರೋಧ ಪಕ್ಷಗಳ ಎಂಪಿಗಳೆಲ್ಲರೂ ರಾಜೀನಾಮೆ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ 22ರಲ್ಲಿ ಆಯ್ಕೆಯಾದಂಥ ಸಂಸತ್ತು ವಿಸರ್ಜನೆ ಆಗುವ ಹಂತಕ್ಕೆ ಬಂದಿದೆ. ಈಗ ಮಧ್ಯಂತರ ಸರ್ಕಾರ ಏರ್ಪಾಡಾಗಬೇಕು. ಮಧ್ಯಂತರ ಸರ್ಕಾರ ಏರ್ಪಾಡಾಗುವುದು ಹೇಗೆ ಎನ್ನುವ ಪ್ರಶ್ನೆ ಬಂದಾಗ, ಪ್ರಮುಖವಾಗಿ ಇದಕ್ಕೆ ನಾಯಕತ್ವ ಕೊಡೋರು ಯಾರಿರ್ಬೋದು ಅನ್ನೋ ಪ್ರಶ್ನೆ ಬಂದಾಗ, ಕಠ್ಮಂಡುವಿನ ಮೇಯರ್ ಬಲೀಂದ್ರ ಶಾ ಅನ್ನುವಂಥ ವ್ಯಕ್ತಿ, ಈತ ಕರ್ನಾಟಕದಲ್ಲಿ VTU ಯೂನಿವರ್ಸಿಟಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನಲ್ಲಿ ಇಂಜಿನಿಯರ್ ಆದಂಥ ವ್ಯಕ್ತಿ. ಅಲ್ಲಿ ರ್ಯಾಪರ್ ಆಗಿ ಹಾಡುಗಳನ್ನು ಹಾಡ್ತಾ, ಅದರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹಾಡುಗಳನ್ನ ಹಾಡ್ತಾ, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಕಠ್ಮಂಡುವಿನ ಮೇಯರ್ ಸ್ಥಾನಕ್ಕೆ ಸ್ವತಂತ್ರವಾಗಿ ಸ್ಪರ್ಧಿಸಿ 61,000 ಬಹುಮತದಿಂದ ಆಯ್ಕೆಯಾದಂತು. ಅದೇ ರೀತಿ 2022ರಲ್ಲಿ ಚುನಾವಣೆ ನಡೆದಾಗ ಜನ ಇದೇ 3 ಪಕ್ಷಗಳ ಅವಕಾಶವಾದಿ ರಾಜಕಾರಣದಿಂದ ಎಷ್ಟು ಬೇಸತ್ತೋಗಿದ್ದರು ಅಂತಂದರೆ, ಅಡ್ರೆಸ್ಗೆ ಇಲ್ಲದಂಥ 2 ಪಕ್ಷಗಳಿಗೆ 22-20 ಸೀಟುಗಳು ಬಂದ್ಬಿಟ್ಟು 10% ಓಟ್ ಸಿಕ್ತು. ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಎನ್ನುವಂಥದ್ದು ಒಂದು ಪಕ್ಷ, ಮತ್ತೊಂದು ರಾಷ್ಟ್ರೀಯ ಪ್ರಜಾತಾಂತ್ರಿಕ ಪಾರ್ಟಿ, ಅದು ರಾಜರು ವಾಪಸ್ ಬರಬೇಕು ಅಂತ ಕೇಳ್ತಿರುವಂಥ ಪಾರ್ಟಿ. ಇದರಲ್ಲಿ ರಬಿ ಲಕ್ಷ್ಮಿ ಅನ್ನುವಂತಹ ಒಬ್ಬ ಮನುಷ್ಯ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿಯ ನಾಯಕ. ಆತನಿಗೆ 10% ಮತಗಳು ಬಂದಿತ್ತು, 21 ಸೀಟುಗಳು ಬಂದಿತ್ತು. ಆತ ಡೆಪ್ಯೂಟಿ ಹೋಮ್ ಮಿನಿಸ್ಟರ್ ಕೂಡ ಆಗಿದ್ದ KP ಓಲಿ ಅವರ ಮಂತ್ರಿಮಂಡಲದಲ್ಲಿ. ಆದರೆ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಆತ ಎಂಥ ಭ್ರಷ್ಟಾಚಾರಿಯಾದ ಅಂದರೆ, ಆತ KP ಓಲಿಯ ಭ್ರಷ್ಟಾಚಾರದ ಜೊತೆ ತನ್ನ ಭ್ರಷ್ಟಾಚಾರವನ್ನು ಕೂಡ ಸಹಕರಿಸೋ ಥರ ಮಾಡಲಿಲ್ಲ ಅಂತೇಳಿ KP ಓಲಿ ಆತನ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಆತನ ಜೈಲಿಗೆ ಕಳಿಸೋರು. ಈಗ ಈ ಬಂಡಾಯ ನಡೀತಿರೋ ಹೊತ್ತಿನಲ್ಲಿ ಬಂಡಾಯಗಾರರು ಸೀದಾ ಜೈಲಿಗೆ ಮುತ್ತಿಗೆ ಹಾಕಿ ಅಲ್ಲಿದ್ದಂಥ ಸುಮಾರು ಒಂದು 8-10 ಸಾವಿರ ಜನ ಕೈದಿಗಳು ಪರಾರಿಯಾಗಿದ್ದಾರೆ. ಜೈಲರ್ಗಳೇ ಈ ರಬಿ ಲಕ್ಷ್ಮಿಯನ್ನು ಹೊರಗಡೆ ಬಿಟ್ಟಿದ್ದಾರೆ. ಆತ ಬಂದೀಗ ಈ ಹೋರಾಟಕ್ಕೆ ತನ್ನ ಸಂಪೂರ್ಣ ಮದ್ದತು ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಲೀಂದ್ರ ಶಾ, ಆತ ರ್ಯಾಪರು, ಆದರೆ ಒಂದು ರೀತಿಯಲ್ಲಿ ಭಾರತ ವಿರೋಧಿ ನೇಪಾಳಿ ರಾಷ್ಟ್ರೀಯತೆಯ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಿರೋದು ನಿಜ. ಆದರೂ ಕೂಡ ಯಾಕಂದರೆ ಆಗ ಒಂದು ಸಿನಿಮಾ ಬಂದಿತ್ತು, ಬಾಲಿವುಡ್ ಸಿನಿಮಾ. ಆ ಸಿನಿಮಾದಲ್ಲಿ 2023ರ ಸಂದರ್ಭದಲ್ಲಿ ಸೀತೆಯನ್ನು ಆ ಹಿಂದಿ ಸಿನಿಮಾದಲ್ಲಿ ಭಾರತದ ಪುತ್ರಿ ಜಾನಕಿ, ಭಾರತದ ಪುತ್ರಿ ಅಂತಂದ್ಬಿಟ್ಟು ಒಂದು ಸಂಬೋಧನೆ ಮಾಡೋದೊಂದು ಬರುತ್ತೆ. ನೇಪಾಳದಲ್ಲಿ ಜನಜನಿತ ಕಥೆ ಏನಪ್ಪ ಅಂತಂದರೆ, ಸೀತೆ ಹುಟ್ಟಿದ್ದು ನೇಪಾಳದಲ್ಲಿ ಅಂಥೇಳಿ. ಹೀಗಾಗಿ ಆತ ಕಠ್ಮಂಡುನಲ್ಲಿ ನಿಮ್ಮ ಹಿಂದಿ ಪಿಕ್ಚರ್ ಓಡಬೇಕು ಅಂತಂದರೆ ಈ ಡೈಲಾಗ್ನ ನೀವು ತೆಗಿಬೇಕು, ಇದು ನೇಪಾಳಕ್ಕೆ ಮಾಡ್ತಿರೋ ಅವಮಾನ ಅಂತಂದ್ಬಿಟ್ಟು ಒಂದು ದೊಡ್ಡ ವಾದ ವಿವಾದ ಆಗ್ತದೆ. ಆದರೆ ಹಿಂದಿ ಪ್ರೊಡ್ಯೂಸರ್ಸ್ ಅದನ್ನು ತೆಗೆಯೋದಿಲ್ಲ. ಆಗ ಬಾಲಿವುಡ್ನೇ ನಿಷೇಧ ಮಾಡ್ತಾರೆ. ಅಖಿಲ ಭಾರತ, ಅಖಂಡ ಭಾರತದ ಒಂದು ಮ್ಯಾಪನ್ನು RSSನವರು ಇಲ್ಲಿ ಬಿಡುಗಡೆ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ಆತ ಅಖಂಡ ನೇಪಾಳ ಅನ್ನುವಂಥ ಒಂದು ಮ್ಯಾಪ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಉತ್ತರಾಖಂಡ, ಉತ್ತರ ಪ್ರದೇಶ ಎಲ್ಲವೂ ಸೇರಿ ಅಖಂಡ ನೇಪಾಳ ಅಂತಿರುತ್ತೆ. ಇವೆರಡನ್ನು ಇಟ್ಕೊಂಡು ಆತ ಭಾರತ ವಿರೋಧಿ ಇರಬಹುದು ಅನ್ನುವಂಥ ಒಂದು ಸೂಚನೆಯನ್ನು ಜನರು ಭಾವಿಸ್ತಾರೆ. ಆದರೆ ಆಳಕ್ಕೆ, ಇದು ತೋರಿಕೆಗೆ ಕಾಣುವಂಥದ್ದು. ಆಳಕ್ಕೆ ಹೋಗಿ ನೋಡಿದ್ರೆ ಒಂದು ಕಡೆ ಚೀನಾದ ಪರವಾಗಿರುವಂತಹ, ಚೀನಾದ ಹೂಡಿಕೆ ಪರವಾಗಿರುವಂತಹ ಒಂದು ಆಳುವ ವರ್ಗ, ಭಾರತ ಮತ್ತು ಅಮೇರಿಕಾದ ಬೆಂಬಲವಾಗಿರುವ ಒಂದು ಆಳುವ ವರ್ಗ ನೇಪಾಳದಲ್ಲಿ ಎರಡಿದೆ. ಇವರಿಬ್ಬರೂ ಕೂಡ ಹೊಸ ರಾಜಕೀಯ ಶಕ್ತಿ ಇರುವಂಥವ್ರು. ಇವರಿಬ್ಬರೂ ಕೂಡ ಇವೆರಡು ವರ್ಗಗಳಲ್ಲಿ, ಇವೆರಡು ಆಸಕ್ತಿಗಳಲ್ಲಿ ಒಂದಾಗಿ ತಮ್ಮ ತಮ್ಮ ನಿಲುವನ್ನು ಪದೇ ಪದೇ ಬದಲಾಯಿಸ್ತಾರೆ. ಇದರ ಮಧ್ಯೆ ಸೇನೆ ಇವತ್ತು ಅಲ್ಲಿ ಮತ್ತೆ ಹಿಂಸಾಚಾರ ನಿಯಂತ್ರಣಕ್ಕೆ ಬರಬೇಕು ಅಂತೇಳಿ ಮೊನ್ನೆಯಿಂದ ಸೇನೆ ಬೀದಿಗೆ ಬಂದಿದೆ. ಇಡೀ ದೇಶಕ್ಕೆ ಕರ್ಫ್ಯೂವನ್ನು ಹಾಕಿದ್ದಾರೆ. ಅಶೋಕ್ ಅನ್ನುವಂತಹ ಸೇನೆಯ ಮುಖ್ಯಾಧ್ಯಕ್ಷ ಮಾತುಕತೆಗೆ ಬನ್ನಿ, ನಾವು ಎಲ್ಲ ರಾಜಕಾರಣಿಗಳ ಹತ್ರನೂ ಮಾತಾಡೋಣ, ಮುಖ್ಯ ನ್ಯಾಯಾಧೀಶರ ಹತ್ರನೂ ಮಾತಾಡೋಣ ಅಂತ ಮಾತುಕತೆಯ ಮೂಲಕ ಇದಕ್ಕೆ ಪರಿಹಾರ ಹುಡ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೇನೆಯ ಆಧುನೀಕರಣಕ್ಕೂ ಕೂಡ ಸಣ್ಣ ಪುಟ್ಟ ರಾಷ್ಟ್ರಗಳ ರಾಜಕೀಯ ಆರ್ಥಿಕತೆ ಇರುವುದೇ ಹೇಗೆ, ಚೈನಾ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾ ಇದೆ. ಹೀಗಾಗಿ ಮತ್ತೊಂದು ಕಡೆ ಅಮೇರಿಕ ಚೈನಾ ಪರವಾಗಿ ನೇಪಾಳ ವಾಲಬಾರದು ಅಂತೇಳಿ ಅಲ್ಲಿ ಆಳುವ ವರ್ಗಗಳನ್ನು, ಆಳುವ ಶಕ್ತಿಗಳ ಮೇಲೆ ಹಲವಾರು ಪ್ರಭಾವವನ್ನು ಬೀರುವ ಪ್ರಯತ್ನ ಮಾಡ್ತಿದ್ದಾರೆ. ಭಾರತ ತನ್ನ ಹಿತಾಸಕ್ತಿಗೆ ಪೂರಕವಾಗಲು ಪ್ರಯತ್ನವನ್ನು ಮಾಡ್ತದೆ. ಇವೆಲ್ಲವನ್ನೂ ಮೀರಿ ನೇಪಾಳದ ಜನರ ಹಿತಾಸಕ್ತಿಯನ್ನು ಮುಂದಿಡ್ತಾ ಯಾವುದೇ ಪ್ರಲೋಭನೆಗೆ ಒಳಗಾಗದೆ 1950ರಿಂದ ಆಗಿರುವ ವೈಫಲ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಪರ್ಯಾಯ ಜನಪರ ಆರ್ಥಿಕತೆಯ ಮುನ್ನೋಟವನ್ನು ಮುಂದಿಟ್ಟುಕೊಂಡು ಜನರನ್ನು ಅದರಲ್ಲಿ ಸಂಪೂರ್ಣವಾಗಿ ಒಳಗೊಳ್ಳುವಂತೆ ಮಾಡಿ ಜನರೇ ದೇಶದ ಒಡೆಯರು ಅನ್ನುವ ಭಾವನೆ ಬರುವಂತೆ ಮಾಡುವಂಥ ಒಂದು ನಾಯಕತ್ವ ಇದ್ದರೆ ಮಾತ್ರ ಈ ಬಂಡಾಯಗಳು ಸಫಲವಾಗ್ತವೆ. ಬಂಡಾಯಗಳು ನಿಜಕ್ಕೂ ಪರ್ಯಾಯವನ್ನು ಸೃಷ್ಟಿಸುವ ಕ್ರಾಂತಿಯಾಗುತ್ತೆ. ಆದರೆ ಸಹಜವಾಗಿಯೇ ಇವತ್ತೇನು ಯುವಜನರು ಮುಂಚೂಣಿಯಲ್ಲಿದ್ದಾರೆ, ಯುವಜನರಿಗೆ ತತ್ಕ್ಷಣದ ಒಂದು
ಶತ್ರುಗಳು ಕಾಣ್ತಾರೆ ಹೊರತು ಆಳವಾಗಿ ಇತಿಹಾಸದ ಪ್ರಜ್ಞೆಯೂ ಇರುವುದಿಲ್ಲ. ಅದರಲ್ಲೂ ಕೂಡ ನೆಕ್ಸ್ಟ್ ಅಂತ ಅಂದ್ಬಿಟ್ಟು ಏನು ಕರಿತೀವಿ, ಜೆನ್ಝಿ ಅವರ ಒಟ್ಟಾರೆ ಓದುವ ಅಥವಾ ಒಂದು ಗಮನ ಕೊಟ್ಟು ಯಾವುದಾದ್ರೂ ವಿಷಯವನ್ನು ಆಳಕ್ಕೆ ಹೋಗುವಂತಹ ಒಂದು ವ್ಯಾಪ್ತಿ ಬಹಳ ಸಣ್ಣದು ಕೂಡ ಆಗ್ತಾ ಇದೆ ಅವ್ರದ್ದೇ ಆದಂಥ ಲೈಫ್ ಸ್ಟೈಲ್ಗಳ ಕಾರಣಕ್ಕಾಗಿ. ಹೀಗಾಗಿ ಅನುಭವಿ ಹಾಗೂ ಇತಿಹಾಸದ ಹಿನ್ನೆಲೆ ಉಳ್ಳ ಮುನ್ನೋಟ ಉಳ್ಳಂತಹ ನಾಯಕತ್ವ ಸಹಜವಾಗಿ ನಾವು ಈ ನವ ಯುವ ಜನತೆಯಿಂದ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಈ ಹೊಸ ಶಕ್ತಿಗಳು ಅಂತಂದ್ಬಿಟ್ಟು ಏನು ತಮ್ಮನ್ನು ತಾವು ಗುರುತಿಸ್ಕೊತಿದ್ದಾರೆ, ಅವರು ಈ ಹಳೆಯ ಶಕ್ತಿಗಳ ವಿರುದ್ಧವಿದ್ದಾರೆಯೇ ಹೊರತು, ಹಳೆಯ ವ್ಯಕ್ತಿಗಳ ವಿರುದ್ಧವಿದ್ದಾರೆಯೇ ಹೊರತು ಹಳೆಯ ನೀತಿಗಳ ವಿರುದ್ಧವಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಇದರ ನಡುವೆ ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಗಿದ್ದಂಥ ಸುಶೀಲಾ ಕರ್ಕಿ ಅನ್ನೋವರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರಲಾಗಿದೆ ಅಂತ ಸುದ್ದಿಗಳು ಬರ್ತಿದೆ. ಸುಶೀಲಾ ಕರ್ಕಿ ಅವರು ಕೂಡ 2016ರಿಂದ 2017 ತನಕ ಅವರು ಅಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದರು. ಆದರೆ ಆಗ CPN UML ಮತ್ತು ಮಾವೋವಾದಿ ಪಕ್ಷ ಇಬ್ಬರೂ ಕೂಡ ಸಂಸತ್ತಿನಲ್ಲಿ ಇವರ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ನ ತಂದಿದ್ದರು. ಬೇರೆ ಬೇರೆ ಅವರ ಸ್ವಂತ ರಾಜಕೀಯ ಧೋರಣೆಗಳ ಅನುಸಾರವಾಗಿ ತೀರ್ಪುಗಳನ್ನು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅನ್ನುವಂತಹ ಆರೋಪವೂ ಇದೆ. ಈ ಬಗೆಯ ಪರ್ಯಾಯ ನಾಯಕತ್ವವಿಲ್ಲದಾಗ ಯಾವುದೇ ಒಂದು ದೇಶ ಈ ಒಂದು ಸಂದರ್ಭವನ್ನು ಹಾದು ಹೋಗುತ್ತೆ. ಇದನ್ನೇ ನಾವು ಬಾಂಗ್ಲಾದೇಶದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಆಗಸ್ಟ್ 5ರ ಕ್ರಾಂತಿಯಲ್ಲಾಯಿತು. ಕ್ರಾಂತಿಯಾಗಿ ಶೇಖ್ ಹಸೀನಾ ಕೂಡಲೇ ದಿಢೀರನೇ ದೇಶ ಬಿಟ್ಟು ಹೋಗಬೇಕಾಗಿ ಬಂತು. ಭಾರತ ಅದಕ್ಕೆ ಅವ್ರಿಗೆ ಆಶ್ರಯ ಕೊಟ್ಟು ಇನ್ನೂ ತನ್ನ ದೇಶದಲ್ಲಿ ಉಳಿಸ್ಕೊಂಡಿದೆ, ಅದು ಬೇರೆ ಪ್ರಶ್ನೆ. ಮೊಹಮ್ಮದ್ ಯೂನುಸ್ ಅಂತೇಳಿ ನೊಬೆಲ್ ಪ್ರಶಸ್ತಿ ವಿಜೇತರು, ಅಮೇರಿಕಾದ ಅತ್ಯಂತ ಆಪ್ತರು ಆಗಿರೋರು ಈಗ ಅಲ್ಲಿ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿದ್ದಾರೆ. 2 ವರ್ಷದಲ್ಲಿ ಚುನಾವಣೆ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಹಳೆಯ ಶೇಖ್ ಹಸೀನಾ ಸರ್ಕಾರ ಯಾರ್ಯಾರನ್ನು ಬಂಧನ ಮಾಡಿ ಶಿಕ್ಷೆಗೊಳಪಡಿಸಿತ್ತೋ ಅವರೆಲ್ಲರೂ ಹೊರಗಡೆ ಬಂದು ಅವರೀಗ ಶೇಖ್ ಹಸೀನಾ ಪಕ್ಷದವರ ಮೇಲೆ ಸೇಡು ತೀರಿಸಿಕೊಳ್ಳುವುದರಲ್ಲಿ ತಲ್ಲೀನರಾಗಿದ್ದಾರೆಯೇ ವಿನಃ ಬಾಂಗ್ಲಾದೇಶದ ಜನರ ಆರ್ಥಿಕತೆಯನ್ನು, ಬಾಂಗ್ಲಾದೇಶದ ಜನರ ಸಾಮಾಜಿಕ ಬದುಕಿಗೆ ಯಾತಕ್ಕಾಗಿ ಶೇಖ್ ಹಸೀನಾ ವಿರುದ್ಧ ಹೋರಾಟ ಮಾಡಿದ್ರು, ಅಲ್ಲೂ ಇದೇ ಸಮಸ್ಯೆ, ನಿರುದ್ಯೋಗದ ಸಮಸ್ಯೆ, ಕೆಲವು ವರ್ಗವು ಮಾತ್ರ ಎಲ್ಲ ಬಗೆಯ ಲಾಭವನ್ನು ಪಡೆದುಕೊಳ್ಳುವ ಸಮಸ್ಯೆ, ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳ ಮೇಲೆ ಸಂಪೂರ್ಣ ಡಿಪೆಂಡ್ ಆಗಿರುವ ಸಮಸ್ಯೆ, ಅವರ ಷರತ್ತುಗಳಿಗೆ ಒಳಪಟ್ಟು ಸಾಮಾನ್ಯ ಜನರನ್ನು ಹೆಚ್ಚಿಗೆ ಸುಲಿದು ಶ್ರೀಮಂತರಿಗೆ ಅನುಕೂಲ ಮಾಡುವ ಸಮಸ್ಯೆ. ಈ ಆರ್ಥಿಕತೆಯನ್ನು ಬದಲಾಯಿಸುವ ಯಾವ ಹೊಸ ನಾಯಕತ್ವವೂ ಕೂಡ ಅಲ್ಲಿ ಬರಲಿಲ್ಲ. ಅದೇ ರೀತಿ ನೇಪಾಳದಲ್ಲೂ ಕೂಡ ಯಾವಾಗ ಆರ್ಥಿಕತೆ ಹೊಸ ಬಗೆಯ ಆದಾಯವನ್ನು ಉತ್ಪಾದನೆ ಮಾಡ್ತಿಲ್ಲ, IMF ಇಂದ ಸಾಲ ತಗೊಳ್ತಾರೆ. IMF ಇಂದ ಸಾಲ ತಗೊಂಡಿದೆ 2022ರಿಂದ 2023 ನಡುವೆ. IMF ಸಾಲವನ್ನು ಪುಕ್ಕಟ್ಟೆ ಕೊಡೋದಿಲ್ಲ. ಅಮೆರಿಕ ನೇತೃತ್ವದ IMF ಸಂಸ್ಥೆ ಷರತ್ತುಗಳನ್ನು ವಿಧಿಸುತ್ತೆ. ನಿಮ್ಮ ಇಡೀ ಆರ್ಥಿಕತೆಯನ್ನು ವಿದೇಶಿ ಬಂಡವಾಳದ ಪರವಾಗಿ, ಸ್ಥಳೀಯ ಬಂಡವಾಳಶಾಹಿಗಳ ಪರವಾಗಿ, ಕಾರ್ಮಿಕರ ವಿರುದ್ಧವಾಗಿ ಮತ್ತು ನಿಮ್ಮ ದೇಶದ ಇಡೀ ಸಂಪನ್ಮೂಲವನ್ನು ಅಗ್ಗದ ದರದಲ್ಲಿ ದೇಶಿ ಮತ್ತು ಸ್ವದೇಶಿ ಬಂಡವಾಳಶಾಹಿಗಳಿಗೆ ಪರಭಾರೆ ಮಾಡುವುದರ ಭಾಗವಾಗಿ ಮಾನವ ಹಕ್ಕುಗಳನ್ನು ಸಾಧ್ಯವಾದಷ್ಟು, ಕಾರ್ಮಿಕ ಹಕ್ಕುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ರೀತಿಯಂಥ ಕಾನೂನುಗಳನ್ನು ಮಾಡಬೇಕು ಅಂತ ಷರತ್ತನ್ನು ವಿಧಿಸುತ್ತೆ. ಹೊಸ ಬಗೆಯ ಆದಾಯಗಳನ್ನು ತೋರಿಸಬೇಕು, ಜನರಿಗೆ ಮಾಡುವ ವೆಚ್ಚ ಕಡಿಮೆ ಮಾಡಬೇಕು ಮತ್ತು ಅವ್ರ ಮೇಲೆ ಶುಲ್ಕವನ್ನು ವಿಧಿಸಬೇಕು ಅಂತ ಮಾಡ್ತಾರೆ. ಈ ಹೊಸ ಬಗೆಯ ಆದಾಯಗಳನ್ನು ಸೃಷ್ಟಿಸಿಕೊಳ್ಳುವುದರ ಭಾಗವಾಗಿಯೇ KP ಓಲಿ ಸರ್ಕಾರ ಏನು ಮಾಡ್ತು, ತಮ್ಮ ದೇಶಗಳಲ್ಲಿ ನೋಂದಾವಣೆ ಮಾಡಿಕೊಂಡು ಶುಲ್ಕವನ್ನು ಕೊಡದಂತಹ ಸಾಮಾಜಿಕ ಜಾಲತಾಣಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ನೆಪ ಮಾಡಿದ್ರು. ಅದರ ಭಾಗವಾಗಿ 26 ಪ್ಲ್ಯಾಟ್ಫಾರ್ಮ್ನ ಬ್ಯಾನ್ ಮಾಡುವುದಕ್ಕೆ ಒಂದು ವಿಶೇಷ ಕಾರಣ ಇತ್ತು, ಅವರಲ್ಲಿ ಶುಲ್ಕ ಕಟ್ಟಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ಬೇರೆ ಕಾರಣಗಳಿತ್ತು, ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಅದನ್ನು. ಅದು ಬೇರೆ ರೀತಿಯ ದೊಡ್ಡ ಪರಿಣಾಮಗಳನ್ನು ಉಂಟು ಮಾಡಿತು. IMF ಷರತ್ತುಗಳನ್ನು ಕೂಡ ನಿರಾಕರಿಸಿ, ನಮ್ಮ ದೇಶಕ್ಕೆ ನಿಮ್ಮ ಯಾವುದೇ ಸಹಾಯ ಬೇಕಾಗಿಲ್ಲ, ನಮ್ಮ ದೇಶದ ಜನರ ಆಸಕ್ತಿಗಳನ್ನು ಅರ್ಥ ಮಾಡಿಕೊಳ್ಳೋ ದೇಶಗಳ ಜೊತೆ ನಾವು ಸಹಾಯ ತಗೊಳ್ತೀವಿ, ನಮಗೆ ನೀವು ಇದನ್ನೇ ಮಾಡಬೇಕು ಅನ್ನೋರ ಹತ್ರ ನಾವು ಸಹಾಯ ತಗೊಳ್ಳೋದಿಲ್ಲ ಅಂತ ಸಾರ್ವಭೌಮಿ, ಜನವಾದಿ, ಸಮಾಜವಾದಿ ಆಶಯಗಳುಳ್ಳ ನಾಯಕತ್ವ ಬಾಂಗ್ಲಾದೇಶದಲ್ಲೂ ಇರಲಿಲ್ಲ, ಈಗ ನೇಪಾಳದಲ್ಲೂ ಕಾಣ್ತಿಲ್ಲ. ಹಾಗೆ 2022ರಲ್ಲಿ ಶ್ರೀಲಂಕಾದಲ್ಲಿ ಜನತಾ ವಿಮುಕ್ತಿ ಪೆರುಮಣ ಅನ್ನುವಂತಹ ಈ ಬಗೆಯ ರಾಷ್ಟ್ರೀಯವಾದಿ ಸಮಾಜವಾದಿ ಹೋರಾಟಗಳಲ್ಲೇ ತಮ್ಮನ್ನು ತಾವು ಬೆಳೆಸ್ಕೊಂಡು ಬಂದಂಥ ನಾಯಕತ್ವವೇ ಇತ್ತು. ಆದರೆ ಅವ್ರಿಗೂ ಕೂಡ ತಮಿಳರ ವಿರುದ್ಧವಾದಂಥ ಸಿಮ್ಮಳಿಯ ಉಗ್ರಗಾಮಿತನ, ಸಿಮ್ಮಳಿಯ ದುರಭಿಮಾನವೂ ಕೂಡ ಆ ಪಕ್ಷದ ಭಾಗವಾಗಿತ್ತು. ಸಿಮ್ಮಳದ ಶ್ರೀಲಂಕಾದ ಅತಿದೊಡ್ಡ ಆರ್ಥಿಕ ಬಿಕ್ಕಟ್ಟು ಹುಟ್ಟಿದ್ದಕ್ಕೆ ಕಾರಣ IMF ಷರತ್ತುಗಳಿಗೆ ಒಳಪಟ್ಟಿದ್ದು. IMF ಷರತ್ತಿಗೆ ಒಳಪಟ್ಟು ಇಡೀ ಆರ್ಥಿಕತೆಯನ್ನು ದಾಸರನ್ನಾಗಿ ಮಾಡಿದ್ದು.
ಅಧಿಕಾರಕ್ಕೆ ಬರುವ ಮುಂಚೆ ಚುನಾವಣೆಗಳಲ್ಲಿ ನಾವು ಈ ಷರತ್ತುಗಳನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು ಶ್ರೀಲಂಕಾ ಈಗ ಮತ್ತೆ ಹಂತ ಹಂತವಾಗಿ ಅಂತಾರಾಷ್ಟ್ರೀಯ ಹೂಡಿಕೆದಾರರ ಜೊತೆ ಹಾಗೂ ಹಳೆಯ ಆಳುವವರುಗಳ ಜೊತೆನೂ ಕೂಡ ಸ್ನೇಹ ಸಂಬಂಧಗಳನ್ನು ಸುಧಾರಿಸ್ಕೊಳ್ತಾ ಮೇಲ್ನೋಟಕ್ಕೆ ಕೆಲವು ಕಾಸ್ಮೆಟಿಕ್ ಚೇಂಜಸ್ ಬಂದಿದ್ದರೂ ಕೂಡ ಮತ್ತೆ ಅದೇ ರೀತಿ ಹಳೆಯ ಶ್ರೀಲಂಕಾ ಹಾಗೂ ಕಡೆ ಹೊರಳ್ತಾ ಇದೆ. 2011ರಲ್ಲಿ ಅರಬ್ ಕ್ರಾಂತಿಗಳಲ್ಲೂ ಕೂಡ ಇದನ್ನೇ ಆಗಿದ್ದನ್ನು ನಾವು ನೋಡ್ತಿದ್ದೀವಿ. ಸೊ ಇದರಿಂದ ನಾವು ಕಲಿಬೇಕಾಗಿರೋ ಪಾಠಗಳೇನು? ಇದರ ಜೊತೆಗೆ ನೇಪಾಳ ಇಡೀ ಜಗತ್ತಿಗೆ ಹೇಳಿಕೊಡುವ ಮತ್ತೊಂದು ಪಾಠ ಏನು? ಕಮ್ಯುನಿಸ್ಟರು ಅಧಿಕಾರಕ್ಕೆ ಬಂದಿದ್ದಾರೆ. ಕಮ್ಯುನಿಸ್ಟರೂ ಕೂಡ ಮಾವೋವಾದಿಗಳೂ ಕೂಡ ಜನರ ಪರವಾಗಿ ಕ್ರಾಂತಿಯನ್ನು ಮಾಡುತ್ತಾ ಜನರಿಗೆ ಸೇವೆಯನ್ನು ಮಾಡುತ್ತಾ ಅಧಿಕಾರವನ್ನು ಜನರ ಕಲ್ಯಾಣವನ್ನು ಸಾಧಿಸುವ ಸಾಧನವನ್ನಾಗಿ ಅಲ್ಲದೆ ತಮ್ಮ ಕಲ್ಯಾಣವನ್ನು ಸಾಧಿಸಿಕೊಳ್ಳುವ ಸಾಧನವನ್ನಾಗಿ ರೂಪಿಸ್ಕೊಂಡಾಗ ಅವರೂ ಕೂಡ ಹೇಗೆ ಇತರ ಪಕ್ಷಗಳಿಗಿಂತ ಭಿನ್ನವಾಗುವುದಿಲ್ಲ ಅನ್ನೋದನ್ನು ತೋರಿಸ್ಕೊಡುತ್ತದೆ. ಪವರ್ ಕರಪ್ಟ್ಸ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. ಅಧಿಕಾರ ವ್ಯಕ್ತಿಯನ್ನು ಭ್ರಷ್ಟಗೊಳಿಸುತ್ತೆ, ಸರ್ವಾಧಿಕಾರ ಸಂಪೂರ್ಣವಾಗಿ ಭ್ರಷ್ಟಗೊಳಿಸುತ್ತೆ. ಈ ಎಲ್ಲ ಪಕ್ಷಗಳಲ್ಲೂ ಕೂಡ ಆಂತರಿಕ ಪ್ರಜಾಪ್ರಭುತ್ವವೂ ಇಲ್ಲ. ಮಾವೋವಾದಿಗಳ ನೇಪಾಳದ ಮಾವೋವಾದಿ ಪಕ್ಷದಲ್ಲೂ ಇಲ್ಲ, ನೇಪಾಳದ CPN UML ಅಲ್ಲೂ ಕೂಡ ಇಲ್ಲ. ತೋರಿಕೆಗೆ ಚುನಾವಣೆ ಇತ್ಯಾದಿಗಳು ನಡೀತವೆ. ಆದರೆ ಅಲ್ಲಿ ಯಾರು ಸೆಕ್ರೆಟರಿಗಳಾಗಿ ವರ್ಷಗಳಿಂದ ಇರ್ತಾರೆ, ಯಾರು ಯಾಕಂದರೆ ಅಧಿಕಾರದಲ್ಲಿ ಒಂದು ಪಕ್ಷದ ಮುಖ್ಯಸ್ಥರಾಗಿರುವುದು, ಸರ್ಕಾರದ ಮುಖ್ಯಸ್ಥರಾಗಿರುವುದು ತಮ್ಮ ಈ ಸ್ವಾರ್ಥ ಲಾಲಸೆಗಳನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಮುಖ್ಯ ಆಗುತ್ತೆ. ಸೊ ಹೀಗಾಗಿ ಪವರ್ ಬಂದರೂ ಕೂಡ ಪವರ್ನ ಜನರ ದಾಸರನ್ನಾಗಿ ಮಾಡಿ ತಾವು ಕೂಡ ಜನರಿಗೆ ಅಕೌಂಟಬಲ್ ಹೇಗೆ ಆಗಬೇಕು, ಜನರ ಯಾಜಮಾನ್ಯಕ್ಕೆ ತಮ್ಮನ್ನು ತಾವು ಬಗ್ಗಿಸಿಕೊಳ್ಳುವಂತಹ ಕಮ್ಯುನಿಸ್ಟ್ ವ್ಯವಸ್ಥೆಯನ್ನು ಹೇಗೆ ರೂಪಿಸಿಕೊಳ್ಳಬೇಕು, ಜನರ ಮೇಲೆ ನಿಂತು ಅವ್ರಿಗೇನೋ ಉಪಕಾರ ಮಾಡ್ತೀವಿ ಅನ್ನೋ ಧೋರಣೆಯಲ್ಲಿ ಹೋದಾಗ ಅಥವಾ ಜನರ ಸೇವೆಯನ್ನೇ ಬದಿಗಿಟ್ಟು ಬದಲಾವಣೆಯನ್ನೇ ಸಮಾಜವಾದಿ ಆಶಯಗಳನ್ನೇ ಬದಲಿಗಿಟ್ಟು ಸ್ವಾರ್ಥವೇ ಪ್ರಧಾನವಾದಾಗ ಕಮ್ಯುನಿಸ್ಟ್ ಹೆಸರಿನ ಬಂಡವಾಳಶಾಹಿ ಆಡಳಿತವೇ ಬರುತ್ತೆ, ಕಮ್ಯುನಿಸ್ಟ್ ಹೆಸರಿನ ಬಂಡವಾಳಶಾಹಿ ಪಕ್ಷಗಳೇ ಆಗಿಬಿಡುತ್ತೆ. ಇದು ಜಗತ್ತಿನಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಹಾತೊರೆಯುತ್ತಿರುವ ಎಲ್ಲ ಕಮ್ಯುನಿಸ್ಟರಿಗೂ ಕೂಡ ಅತಿ ದೊಡ್ಡ ಎಚ್ಚರಿಕೆ ಆಗಿದೆ. ಇನ್ಫ್ಯಾಕ್ಟ್ ರಷ್ಯಾ ಚೈನಾವೇ ಈ ಎಚ್ಚರಿಕೆಗಳನ್ನು ಈಗಾಗಲೇ ಸಾಕಷ್ಟು ಸತಿ ಕೊಟ್ಟಿದ್ದಾವೆ. ಕಮ್ಯುನಿಸ್ಟರು ವಿಶೇಷವಾಗಿ ಅದನ್ನು ಕಲಿಯುವುದರಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಇವತ್ತು ಜಗತ್ತಿನಾದ್ಯಂತ ನಡೆಯುತ್ತಿರುವ ಬಂಡಾಯಗಳು ಯಾವುದಾದರೊಂದು ನಿರ್ದಿಷ್ಟ ಉದ್ದೇಶಗಳಿಗೆ ಪ್ರತಿರೋಧವಾಗಿ ಹುಟ್ಟಿ ಆ ನಿರ್ದಿಷ್ಟ ಉದ್ದೇಶವನ್ನು ಕೂಡ ಅಲ್ಪ ಸ್ವಲ್ಪ ಸಾಧಿಸಿ ಮತ್ತೆ ಹಳೆಯ ವ್ಯವಸ್ಥೆ ಬೇರೆ ರೂಪದಲ್ಲಿ ವಾಪಸ್ ಬರುವುದರಲ್ಲಿ ಪರ್ಯಾವಸನವಾಗ್ತಾ ಇದೆ. ಹಾಗಾಗದೆ ಆ ದಮನದ ಮೂಲ ಕಾರಣವನ್ನು ಹುಡುಕಿ ಅದನ್ನು ಬದಲಿಸುವ ಪರ್ಯಾಯವನ್ನು ಹುಟ್ಟಿಸುವಂತಹ ಒಂದು ಕ್ರಾಂತಿಯಾಗಬೇಕು ಬಂಡಾಯಗಳು ಅಂತಂದರೆ ಇತಿಹಾಸದಿಂದ ಪಾಠ ಕಲಿತು ಒಂದು ಪರ್ಯಾಯ ಜನಮುಖಿ ಸಮಬಾಳು ಸಮಪಾಲಿನ ಸಮಾಜವಾದಿ ಆಶಯಗಳುಳ್ಳ ಈ ಕಾಲದ ಸಮಾಜವಾದಿ ಆಶಯಗಳುಳ್ಳಂಥ ಒಂದು ಮುನ್ನೋಟದ ರಾಜಕೀಯ ದೃಷ್ಟಿಕೋನದ ರಾಜಕೀಯ ಪಕ್ವತೆಯ ಅಗತ್ಯ ಇಂಥ ಬಂಡಾಯಗಳಿಗೆ ಅಗತ್ಯ ಬೀಳುತ್ತೆ. ಇದು ರಾತ್ರೋರಾತ್ರಿ ಹುಟ್ಟು ಬರೋದಿಲ್ಲ. ಈಗ ನಾವೆಲ್ಲ ಇಷ್ಟೆಲ್ಲ ಹೇಳಿದ್ರೂ ಕೂಡ ನೇಪಾಳದಲ್ಲೋ ಶ್ರೀಲಂಕಾದಲ್ಲೋ ಇಲ್ಲ, ಅದಿಲ್ಲ, ಭಾರತದಲ್ಲೂ ಅದಿಲ್ಲ. ಆದರೆ ಅದು ಹೇಗೆ ಆಗಿಸಿಕೊಳ್ಳಬೇಕು, ಅದು ಆಗಿಸಿಕೊಳ್ಳುವವರೆಗೆ ಬಂಡಾಯಗಳು ಭರವಸೆಗಳನ್ನು ಹುಟ್ಟಿಸ್ತವೆ, ಭ್ರಮನಿರಸಗಳನ್ನು ಹುಟ್ಟಿಸ್ತವೆ. ಈ ಭರವಸೆ ಮತ್ತು ಭ್ರಮನಿರಸನಗಳ ನಡುವೆಯೇ ಚರಿತ್ರೆಯ ಚಕ್ರ ನಿಧಾನಗತಿನಲ್ಲಿ ಕ್ರಾಂತಿಯ ಕಡೆಗೆ ಮುನ್ನಡೆಯುತ್ತೆ. ಆ ಗತಿ ವೇಗವಾಗಿ ಹೋಗಬೇಕು ಅಂತಂದರೆ ಚರಿತ್ರೆಯ ಪಾಠಗಳನ್ನು ಕಲಿಬೇಕು ಹಾಗೂ ವರ್ತಮಾನ ಬೇಡುವ ತ್ಯಾಗಗಳಿಗೆ, ಕ್ರಾಂತಿಗಳಿಗೆ ಆ ಪ್ರಜ್ಞಾವಂತ ನಾಯಕತ್ವ ಮುಂದಾಗಬೇಕು. ಆಗ ಮಾತ್ರ ಬಂಡಾಯಗಳು ಜನಪರ ಕ್ರಾಂತಿಗಳಾಗ್ತವೆ ಎನ್ನುವ ಪಾಠ ನೇಪಾಳದ ಬಂಡಾಯದಲ್ಲಿದೆ ಅಂತ ನನಗನ್ಸುತ್ತೆ. ನಿಮಗೇನಿಸುತ್ತೆ ತಿಳಿಸಿ. ನಮಸ್ಕಾರ.